ವೇದವಾಕ್ಯವನ್ನೆಲ್ಲ ಮೋರದಿ ಕನ್ನಡದಿ ಬೋಧಿಸುತ್ತ ಜನರ ವೇದ ಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜ ಕೊಡಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಗೈದ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಮೂಗುತ್ತಲಿಪ್ಪಗೆ ಶಾಸ್ತ್ರವೆಂಬುವ ದೈಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्त तत्त्वोपदेशकर्तारं नत्वा भक्तिपुरस्वरम् जगदादि जगद्गुरु सिद्धारूಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರು ನೇರ ನಿಷ್ಠುರವಾದಿಗಳಾದ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೂಳ್ ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 2ನೆಯ ಸಂಧಿಯ 13ನೆಯ ಸೂತ್ರದ 13ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ಪರದೊಳು ಭಿನ್ನ ಅಭಿನ್ನಾದಿ ರೂಪದೆ ಪೇಳಲು ಅರಿದು ತತ್ಕಲ್ಪಿತ ಪುರುಷ ಅಂತ ಮೈತ್ರಾದೇವಿಗೆ ಕಲ್ಪಿತ ಪುರುಷನ ಇರುವಿಕೆಯ ಬಗ್ಗೆ ಹೇಳಿದರು. ಅವನು ಹೇಗಿದನ ಅನ್ನುವಂಥ ವಿಚಾರವನ್ನು ಮಾಡಿದಾಗ ಅವನು ಎಲ್ಲಿಯೂ ಇಲ್ಲವೇ ಇಲ್ಲ. ಇನ್ನೊಂದು ಕಡೆ ಗಗನಜ ಬ್ರಾಹ್ಮಣನಂತ ಹೇಳಿಕಂತ ಬಂದರ ಇದೇ ನಿಜಗುಣರ ಶಾಸ್ತ್ರದಲ್ಲಿ. ಆಕಾಶದಲ್ಲಿ ತೋರುವಂಥ ಬ್ರಾಹ್ಮಣ ಅನ್ನಲ್ಲ,
ಆ ಬ್ರಾಹ್ಮಣನನ್ನ ನೀವು ನೋಡಕ್ ಹೋದರೆ ಅವನು ಕೈಗೇನು ಸಿಗೋದಿಲ್ಲ, ಆಮೇಲೆ ಮುಟ್ಟಿದರೆ ತಟ್ಟೋದಿಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಕಾಣ್ತಾನ ಹೇಗೆ ಅಂದ್ರೆ ಖುಷಿಯಾಗಿ. ಆಕಾಶದಲ್ಲಿ ಬ್ರಾಹ್ಮಣ ಅನಂತ, ಈ ಕಾಶಿಯಲ್ಲಿ ಬ್ರಾಹ್ಮಣರಾರ, ಅಥವಾ ಇನ್ನೊಂದು ತಿರುಪತಿಯಲ್ಲಿ ಬ್ರಾಹ್ಮಣರಾರ, ಶ್ರೀಶೈಲದಲ್ಲಿ ಶೈವರಾರ ಅಂತ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗ್ತದ, ಗೊತ್ತೂ ಆಗ್ತದ. ಆಕಾಶದಲ್ಲಿ ಬ್ರಾಹ್ಮಣರಂದ್ರೆ ಇದು ಗಗನ ಪುಷ್ಪದಂತೆ, ಕೋಲ್ಮಿಂಚಿನಂತೆ ಅನಂತ ಪ್ರಮಾಣಗಳನ್ನ ನಿಜಗುಣ ಯೋಗಿಗಳು ಮುಮುಕ್ಷುಗಳಿಗೆ ಅನುಭವಕ್ಕೆ ಬರುವಂತೆ ಸಾಕ್ಷಾತ್ ಭಗವಂತನ ನುಡಿಯನ್ನ ಹೇಳ್ತಾ ಬಂದ್ರು, ಮುಮುಕ್ಷುಗಳ ಕಲ್ಯಾಣಕ್ಕಾಗಿ, ಉದ್ಧಾರಕ್ಕಾಗಿ. ಹಾಗಾಗಿ ಇದು ಇಲ್ಲದವನು ಹೇಗೆ ತೋರಿದ ಅಂತ ನಿನಗೆ ಕಲ್ಪನೆ ಬರ್ತದ. ಏನ್ರಿ ಇಲ್ಲ ಅಂದ್ರೆ ಹೆಂಗ ತೋರ್ತಾನ? ಅದು ಆಕಾಶದ ಆನೇನು ಬ್ರಾಹ್ಮಣ ಇಲ್ಲಲ್ಲ, ಆದರೂ ತೋರ್ತಾನ. ಯಾವಾಗ ನೀನು ವಿಚಾರ ಮಾಡಿ ನೋಡಿದೆ, ಆ ಬ್ರಾಹ್ಮಣ ಆಕಾಶದಲ್ಲಿ ಇಲ್ಲ ಅಂತ ಅನುಭವ ಆಗ್ತದೆ. ವಿಚಾರ ಮಾಡಿ ನೋಡಿದಾಗ ಅದಕ್ಕೆ ವೇದಾಂತ ಶಾಸ್ತ್ರಕ್ಕೆ ಒಂದೇ ಒಂದು ವಿಧಿ ಅದ್ಭುತವಾದದ್ದೇನೆಂದ್ರೆ ವಿಚಾರಣೆ ಪರಮ ಔಷಧ, ಅವಿಚಾರಣೆ ಕೃತೋ ಬಂಧ. ನಿನಗೆ ಬಂಧ ಆದದ್ದು ಯಾರಿಂದಲ್ಲ, ಮೋಕ್ಷ ಆಗೋದು ಯಾರಿಂದಲ್ಲ. ಕಾರಣ ನೀನು ಮೊದಲೇ ಮುಕ್ತ ಸ್ವರೂಪಿದ್ದಿ, ಮೊದಲೇ ಸಾಕ್ಷಾತ್ ಪರಮಾತ್ಮ ಸ್ವರೂಪಿದ್ದಿ, ಮೊದಲೇ ನೀನು ಅಭವನಾಗಿದ್ದಿ. ನೀನು ಯಾರ ತಂದೆ ತಾಯಿಗೆ ಹುಟ್ಟಿದಂಥವನು ಅಲ್ಲ, ನಿನ್ನಿಂದನೇ ತಂದೆ ತಾಯಿಗಳು ಹುಟ್ಟ್ಯಾರ, ತಂದೆ ತಾಯಿಗಳಿಂದ ನೀನು ಹುಟ್ಟಿದವನಲ್ಲ. ತಂದೆ ತಾಯಿಗಳಿಂದ ಯಾರು ಹುಟ್ಟ್ಯಾರ ಎಲ್ಲರೂ ಸಾಯ್ತಾರ. ಅನುಭವಕ್ಕೆ ಹೋಗ್ಬೇಕಷ್ಟೆ. ಯಾಕಂದ್ರೆ ಸಮಯ ಯಾರಿಗೆ ಬಹಳ ಇಲ್ಲ ಜಗತ್ತಿನಲ್ಲಿ. ಈ ಒಂದು ನಾಸಿಕದಲ್ಲಿರುವಂತ ಪ್ರಾಣ ಯಾವಾಗ ಯಾರದು ಕಿತ್ತಿ ಹೊರಗಿಂದ ಹೊರಗೆ ಹೋಗ್ತದೋ, ಒಳಗಿಂದ ಒಳಗಾಗ್ತದೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಮಟ್ಟಿಗೆ ಪರೀಕ್ಷೆ ಸಮೀಪ ಬಂದಾಗ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋದು ಬೇರೆ, ಪರೀಕ್ಷೆ ದೂರ ಆದಂದಾಗ ಅಭ್ಯಾಸ ಮಾಡುವ ರೀತಿಗಳೇ ಬೇರೆ. ಇದು ಅನುಭವ ಆಗ ಮಕ್ಕಳಿಗೆ 10ನೇ ಕ್ಲಾಸು 8, 9 ಓದುವಾಗ ಅಡ್ಮಿಷನ್ ಆದ ತಕ್ಷಣ ಹಗಲು ರಾತ್ರಿ ಓದಂಗಿಲ್ಲ. ಯಾವಾಗೋ ಒಂದ್ಸಲ ಪುಸ್ತಕ ತೆಗಿತಾವ, ಯಾವಾಗೋ ಒಂದ್ಸಲ ನೋಡ್ತಾವ, ಆಡೋದಕ್ಕೆ ಹೆಚ್ಚಿನ ಸಮಯ ಕೊಡ್ತಾವ, ಅಭ್ಯಾಸದ ಕಡೆ ಗಮನ ಕಡಿಮೆ ಇರ್ತದ. ಯಾಕಂದ್ರೆ ಈಗ ಪರೀಕ್ಷೆ ಬಂದಾಗ ನೋಡಮಂತವು, ಪರೀಕ್ಷೆ ಇನ್ನು 10 ತಿಂಗಳ ಮುಂದಾದ, ಈಗ ಯಾಕಂತ ಹೌದಿಲ್ಲ, ಅದಕ್ಕೆ ಸಮಯ ಅದ. ಆದ್ರೆ ಅದು ಹತ್ತಿರ ಬಂದಂತೆಲ್ಲ ಯಾವ ಅಭ್ಯಾಸದ ಕಡೆ ಲಕ್ಷ್ಯ ಇಲ್ಲದ ಆಟದ ಕಡೆ ಲಕ್ಷ್ಯ ಇತ್ತು, ಆ ಹುಡುಗಗ ಪರೀಕ್ಷೆ ಸಮೀಪ ಬಂದಾದಂದಾಗ ಭಯ ಆಗ್ತದ. ಆಟ ಆಡಕ್ಕೆ ಹೋಗಂದ್ರೆ ಹೋಗವಲ್ಲ, ಅಭ್ಯಾಸದ ಕಡೆ ಹೆಚ್ಚು ಗಮನ ಕೊಡ್ತಾನ. ಯಾಕಂದ್ರೆ ಅವನಿಗೆ ಭಯ ಆಗ್ತದ, ಸಮೀಪ ಬಂದಾಗ ಭಯ. ಹೌದಲ್ಲ, ಇಷ್ಟು ದಿನ ಇಷ್ಟು ನಾನು ವರ್ಷ ಅಭ್ಯಾಸ ಮಾಡಿ, ತಂದೆ ತಾಯಿಗಳು ಇಷ್ಟು ಕಷ್ಟಪಟ್ಟು, ಇಷ್ಟು ಖರ್ಚನ್ನ ಮಾಡಿ, ಇಷ್ಟು ಬುತ್ತಿಯನ್ನು ಕಟ್ಟಿ, ಬೂಟನ್ನು ಹಾಕಿ, ವಸ್ತ್ರವನ್ನು ಕೊಡಿಸಿ ಎಲ್ಲವೂ ನನಗೆ ವ್ಯವಸ್ಥೆ ಮಾಡಲ್ಲ. ಇದು ಏನಾದರೂ ಇದರಲ್ಲಿ ಫೇಲ್ ಆದ್ರೆ ಗತಿ ಏನು ಅಂತಕ್ಕಂಥ ಭಯ ಆದಾಗ ಹಗಲು ರಾತ್ರಿ ಓದ್ತಾನವನು. ಯಾಕ? ಪರೀಕ್ಷೆ ಸಮೀಪ ಬಂದದಂತ. ಅದಕ್ಕೆ ನಾವು ಕೂಡ ಪರೀಕ್ಷೆ ಆದ, ಇದು ಪರೀಕ್ಷೆ ಏನು ನಮಗ
ಆಯುಷ್ಯ ತಡವಿಲ್ಲ, ಮರಣ ದೂರವಿಲ್ಲ, ಆಯುಷ್ಯ ತಡವಿಲ್ಲ. ಅಥವಾ ಆಯುಷ್ಯ ತಡವಿಲ್ಲ, ಮರಣ ದೂರವಿಲ್ಲ. ಕೆಡುವ ಒಡಲನ್ನು ನೆಚ್ಚಿ ಕೆಡಬೇಡ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದರು. ಅವ್ರು ಇನ್ನೊಂದು ಅತ್ಯಂತ ಮಾರ್ಮಿಕವಾದ ಮಾತು ಹೇಳಿದ್ರು. ಪರೀಕ್ಷೆ ಸಮೀಪ ಬಂದಾಗ ನೀನು ಭಾಳ ಎಚ್ಚರಂಗಿರಬೇಕು. ಯಾಕ ನೀನು ಫೇಲ್ ಆದ್ರೆ ನಿನ್ನ ಗತಿ ಅದೋ ಗತಿ. ಇಲ್ಲೇ ಕುಂದ್ರಬೇಕು, ಹಿಂದಕ್ಕೆ ಹೋಗ್ಬೇಕು, ಮುಂದೆ ಹೋಗೋದಿಲ್ಲ. ಅದಕ್ಕೆ ಅವರು ನೆರೆಕೆನ್ನೆಗೆ ತೆರೆಗೆಲ್ಲಕ್ಕೆ ಎನ್ನುವಂತ ಒಂದು ವಚನದಲ್ಲಿ ಶರೀರ ಗೂಡಿ ಹೋಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೈಯಲ್ಲಿ ಕೋಲು ಹಿಡಿಯದ ಮುನ್ನ ಮುಟ್ಟದ ಮುನ್ನ ಕೂಡಲ ಸಂಗಮ ದೇವನ ಅಂತ ಎಚ್ಚರಿಕೆ ಗಂಟೆನ ಬಾರಿಸ್ಯಾರ ಅವರು. ಹಾಗಾಗಿ ನಾವು ಬಹಳಷ್ಟು ಈ ಶಾಸ್ತ್ರದಲ್ಲಿ ಏನು ಹೋಗ್ಬೇಕಂದ್ರೆ, ಪರೀಕ್ಷೆ ಸಮೀಪ ಬಂದಾವ ನಮ್ಗ. ಪರೀಕ್ಷೆ ಸಮೀಪ ಬಂದಾಗ ಈ ಜನ್ಮದಲ್ಲಿ ಏನಾದರೂ ಫೇಲ್ ಆದ್ವಿ ಅಂದ್ರೆ ಮತ್ತೆ ಅನಂತ ಜನ್ಮದಲ್ಲಿ ಹೋಗ್ಬೇಕಾಗ್ತದೆ. ಅಲ್ಲಿ ಹೋಗಬಾರ್ದಂದ್ರೆ ಏನ್ ಮಾಡಬೇಕು? ವಿಚಾರಣೆ ಪರಮ ಔಷಧ. ಅಭ್ಯಾಸ ಮಾಡು, ವಿಚಾರ ಮಾಡು. ಯಾರು ಹೇಳ್ತಾರ ಅಂದ್ರೆ ಅವ್ರಿಗೋಸ್ಕರ ಅಲ್ಲ, ಅವ್ರು ಯಾವ ಲಾಭಕ್ಕಾಗಿ ಹೇಳ್ಯಾರ ನಿನಗ. ಹೇಳಿದಂಥವ್ರಿಗೆ ನೀ ಏನು ಕೊಟ್ಟಿದ್ದಿ, ಏನು ತಗೊಂಡಿದ್ದಿ, ಏನು ಮಾಡಿದ್ದಿ? ಏನು ಮಾಡದೆ ನಮಗಾಗಿ ಏನೇನು ಕಷ್ಟಪಟ್ಟು ಹೇಳಿ ಹೋದಂಥ ಮಹಾತ್ಮರನ್ನು ನೆನೆಸ್ಬೇಕು ನಾವು. ಅವ್ರಿಗೇನು ಕೊಟ್ಟಿವಿ ನಾವು? ಅಷ್ಟೆಲ್ಲ ಕಷ್ಟಪಟ್ಟು ಯಾಕ ನಮ್ಮನ್ನ ರಕ್ಷಣೆ ಮಾಡಕ ನಿಂತರು ಅಂದ್ರೆ, ಈ ಮಾನವ ಜನ್ಮದಲ್ಲಿ ನೀನು ಫೇಲ್ ಆದಿ ಅಂದ್ರೆ 84 ಲಕ್ಷ ಜನ್ಮದಲ್ಲಿ ಹುಟ್ಟು ಸಾವುಗಳನ್ನು ಅನುಭವಿಸ್ಬೇಕಾಗ್ತದೆ. ಆ ಕಾರಣಕ್ಕೆ ಇಲ್ಲಿ ಇಲ್ಲದಂತ ಕಲ್ಪಿತ ಪುರುಷ ಹೇಗೆ ತೋರ್ತಾನಂದ್ರೆ, ತೋರಬಾರದು ಅಂತ ನೇಮಿಲ್ಲ. ತೋರಬಾರ್ದಂತಿಲ್ಲ ಅದ ನೇಮ. ಎಲ್ಲಿ ತೋರ್ಯವ ನಿನಗ? ಶಾಸ್ತ್ರಗಳಲ್ಲಿ ತೋರ್ಯಾವ. ವಿಚಾರ ಮಾಡಿದಾಗ ಅದಕ್ಕೆ ಅದೇ ಮಾತನ್ನ ಯಜ್ಞವಲ್ಕ ಮಹರ್ಷಿಗಳು ಮೈತ್ರಾ ತಾಯಿಯವ್ರಿಗೆ ಹೇಳ್ತಾರ. ಉಳ್ಳ ಸ್ಥಾಣುವಿನೊಳಗೆ ಇಲ್ಲದ ಚೋರನಂ ಇಂತಿಲ್ಲವ ಆ ಕಲ್ಪಿತ ಪುರುಷನು ಉಳ್ಳ ಪರಮಾತ್ಮಕನೊಳು ತೋರಿ ದಿಟಕೇತ ನಿಲ್ಲವೆನಿಪನು ನೋಡಿದು ಸತ್ಯ. ಸತ್ಯ ಅಂದ್ರೆ ಏನು? ಪ್ರಮಾಣ ಅಂತ ಕರಿ. ಸತ್ಯ ಅಂತ ಅಲಕ್ಷ್ಯ ಮಾಡಂಗಿಲ್ಲ. ಸತ್ಯ ಅಂದ್ರೆ ಇದು ಪ್ರಮಾಣ. ಪ್ರಮಾಣ ಅಂದ್ರೆ ಏನು? ಅನುಭವ. ಇಂಥ ಅನುಭವದ ಪ್ರಮಾಣವೇ ಅಲ್ಲಗಡದ ಮೇಲೆ ಮಂದಿ ಪ್ರಮಾಣ ಅಲ್ಲಗಡದೇನು ದೊಡ್ಡ ಮಾತೇನು? ನಾವು ಜಗತ್ತಿನ ಅಲ್ಲಗಡದೇನು ದೊಡ್ಡದ? ಅದಕ್ಕೆ ಉಳ್ಳ ಸ್ಥಾಣುವಿನೊಳಗೆ ಅಂದ್ರು. ಅದು ಕೇಳಿರಿ, ದೃಷ್ಟಾಂತ ಕೇಳಿರಿ ಬಹಳ ಸಲ. ದಾರಿಡು ಹೋರುವಾಗ ಏನಿತ್ತು ಅವನಿಗೆ? ಮರ ಕಂಡಿತು. ಹೋಗುವಾಗ ಒಂದು ಮರ ಇತ್ತು. ಹೋಗಿ ಬರುವುದರೊಳಗಾಗಿ ಸಾಯಂಕಾಲ ಸಮಯ ಆಗಿತ್ತು. ದೂರದಿಂದ ಆ ಮರದ ಕಡೆ ಲಕ್ಷ್ಯ ಇತ್ತು. ನೋಡ್ತಾನ, ಯಾವ ಹೋಗುವಾಗ ಒಂದು ಮರ ಇತ್ತಲ್ಲ, ಗಿಡ. ಆ ಗಿಡದಲ್ಲಿ ಏನು ಕಾಣಕತ್ತಾರಂದ್ರೆ 3-4 ಮಂದಿ ಕಳ್ಳರು. ಅಂದ್ರೆ ಉಳ್ಳ ಸ್ಥಾಣು ಅಂದ್ರೆ ಮರ ಹೆಂಗಾಗಿತ್ತು? ಅದು ಮೋಟ ಮರ ಆಗಿತ್ತು. ಬರೋದ್ರೊಳಗ ಮೋಟ ಮರ ಆಗಿತ್ತು. ಯಾಕೆ ಮೋಟ ಆಯ್ತು? ಒಬ್ಬ ಕುರಿಯನ್ನ ಕಾಯುವಂತ ಯಜಮಾನ ಆ ಗಿಡದ ಸಮೀಪ ಹೋದ. ಬೇಸಿಗೆ ಕಾಲ ಇತ್ತು. ಆ ಗಿಡದಲ್ಲಿ ತುಂಬಾ ಎಲೆಗಳ ತೋಪಿತ್ತು. ಆತ ಕೊಯ್ದು ಆ ಕುರಿಗಳಿಗೆ ಮೇಯಿಸಿದ ಕಾರಣ ಅದೆಲ್ಲ ಮೋಟ ಮರ ಆಗಿತ್ತು ನೋಡ್ರಿ. ಆವಾಗ ದೂರದಿಂದ ನೋಡೋಕೆ ಏನ್ ಕಾಣಿತು? ಅಲ್ಲಿ ಕಳ್ಳರಾರಂತ ಅಭಿಪ್ರಾಯ ಆಯ್ತು ಅವನಿಗೆ. 4 ರೆಂಬೆಗಳಿದ್ದು, 3-4
ಒಂದೊಂದು ರಂಬೆಯಲ್ಲಿ ಒಬ್ಬೊಬ್ಬ ಮನುಷ್ಯ ಕಳ್ಳ ನಿಂತಂಗೆ ಕಂಡಿತು. ಅವನಿಗೆ ಭಯ ಆಯ್ತು, ಭೀತಿ ಆಯ್ತು, ಏನೇನೋ ಆಯ್ತು. ಕೇಳಿರಿ, ಬಹಳ ಹೇಳಂಗಿಲ್ಲ, ಸ್ವಲ್ಪ ಹೇಳ್ತೀನಿ. ಆ ಭಯ ಯಾವಾಗ ಹೋಯ್ತು? ಅಂದ್ರೆ ಬಹಳ ಹೊತ್ತು ನಿಂತು ನೋಡಿ ನೋಡಿ ವಿಚಾರ ಮಾಡಿದ. ಇದು ಗಿಡ ಇತ್ತು ಅಲ್ಲಿ ಹೋಗುವಾಗ, ಬೇರೆ ಯಾವುದಿಲ್ಲ. ಬರೋದ್ರೊಳಗಾಗಿ ಅಲ್ಲಿ ಆ ಗಿಡ ಇದ್ದ ಜಾಗದಲ್ಲಿ ಕಳ್ಳರು ಹೆಂಗ ನಿಲ್ಲಕ್ ಸಾಧ್ಯ ಆದಂತ ವಿಚಾರ ಮಾಡಿದ. ಸಮೀಪ ಹೋಗುದ್ರೊಳಗೆ ಗೊತ್ತಾಯ್ತು, ಇದು ತೋಪ ಮರ ಇದ್ದದ್ದು ಮೋಟ ಮರ ಆಗ್ಯದ ಅಂತೇಳಿ. ಯಾವಾಗ ಮರದ ಜ್ಞಾನ ಆಯ್ತು ಆವಾಗ ಚೋರರ ಕಳ್ಳರ ಭೀತಿ ಭಯ ಎಲ್ಲ ಹೋಯ್ತು ನೋಡ್ರಿ. ಕಳ್ಳರಿದ್ರೇನಲ್ಲಿ ಇವನು ಹೋಗುವಾಗ ಕಳ್ಳರಿಲ್ಲ, ಬರುವಾಗ ಕಳ್ಳರಿಲ್ಲ, ತಿಳಿದಾಗನು ಕಳ್ಳರಿಲ್ಲ. 3 ಕಾಲದಲ್ಲಿ ಕಳ್ಳರು ಇಲ್ಲವೇ ಇಲ್ಲ. ಆದ್ರೂ ತೋರಿದ್ರಲ್ಲ, ಕಂಡ್ರಲ್ಲ. ಯಾಕಂದ್ರೆ ನಿನ್ನ ಅವಿಚಾರದಿಂದ ವಿಚಾರ ಮಾಡತಾನ ಕಳ್ಳರೆ. ಮರದ ಜ್ಞಾನ ಯಾವಾಗಾಯ್ತು ಕಳ್ಳರ ಭೀತಿ ಹೋಯ್ತು. ಅದರಂತೆ ಇದ್ದ ಮರದಲ್ಲಿ ಇಲ್ಲದ ಕಳ್ಳರು ತೋರಿದ್ರಲ್ಲ, ಅದರಂತೆ ಇರುವಂತ ಪರಮಾತ್ಮಕನುಳಂದ್ರು. ಅಂದ್ರೆ ಇರುವಂತ ಬ್ರಹ್ಮ ಇರೋದಲ್ಲ. ಆ ಬ್ರಹ್ಮದಲ್ಲಿ ಇಲ್ವದ ಕಲ್ಪಿತ ಪುರುಷ ಸತ್ಯ ಏನೋ ಅನ್ನೋಂಗೆ ಕಾಣಿಸ್ತದ. ಮರದ ಕಳ್ಳರು ಸತ್ಯೇನಂತ ಕಂಡಂಗ ನಮ್ಮ ಸ್ವರೂಪದಲ್ಲಿ ಇಲ್ಲದಂತ ಕಲ್ಪಿತ ಪುರುಷ ಆನೇನು ಅನ್ನುವಂಗ ಕಾಣ್ತಾನ, ತೋರ್ತಾನ. ತಿಳಿದ ಮೇಲೆ ಅವನು ಹೋಗ್ತಾನ. ಹೆಂಗ್ ಹೋದ್ರು ಕಳ್ಳರು? ಹೆಂಗ್ ಹೋದ್ರು? ಗಿಡ ಎಳೆದು ಹೋದ್ರು, ಗಿಡದ ಮೇಲೆ ಹಾರಿ ಹಂಗೆ ಹೋದ್ರು. ಏನು ಪೂರ್ವಕ್ಕೆ ಹೋದ್ರು, ಪಶ್ಚಿಮಕ್ಕೆ ಹೋದ್ರು, ಯಾವುದಕ್ಕೆ ಹೋದ್ರು? ಅವರು ಎಲ್ಲಿದನ ಬಂದು ಇದ್ರೆ ಎಲ್ಲೇನೋ ಹೋದ್ರಂತ ಹೇಳಕ್ ಬರ್ತತ್ತು. ಇಲ್ಲದ್ದು ಭ್ರಾಂತಿಯಿಂದ ತೋರಿತು. ಅದರಂತೆ ಕಲ್ಪಿತ ಪುರುಷ ಎಲ್ಲಿದ್ದ ಬಂದ, ಯಾಕಡೆ ಹೋದಂದ್ರೆ ಅವ್ರು ಬಂದಿದ್ರಲ್ಲ, ಹೋಗೋದು ಬಂದಿದ್ರೆ ಹೋಗಕ್ ಬರ್ತದ ಮೈತ್ರೆ. ಅದರಂತೆ ತೋರಬಾರದು ಅಂತೇನಿಲ್ಲ. ಏನಂದು ತೋರ್ತದಲ್ಲ ಕಾರಣ ಅಂದ್ರೆ ಇದಕ್ಕ ಏನಂತ ಹೇಳಕ ಬರಂಗಿಲ್ಲ ಅಂದ್ಬಿಟ್ರ ಅವ್ರು. ಏನಂತ ಹೇಳ? ಇಲ್ಲದವನ ಬಗ್ಗೆ ಏನನ್ನ ಹೇಳ್ರಿ ಅಂದ್ರೆ ಏನ್ ಹೇಳ್ತಾರೆ ಹೇಳ್ರಿ? ರಾಮಾಯಣ ಮಹಾಭಾರತ ಜರಿಗೆ ಹೋಗ್ಯಾವ. ಇದ್ದಂತ ಆ ಯಾವ ರಾಮಾಯಣ ಮಹಾಭಾರತದ ರಾಮ ರಾವಣ ಇದ್ರು ಅವ್ರ ಬಗ್ಗೆ ಹೇಳಕ್ ಬರ್ತದ. ಅವರೇ ಇದ್ದಿಲ್ಲ ಅಂದ್ರೆ ಅವ್ರ ಬಗ್ಗೆ ರಾಮಾಯಣ ಮಹಾಭಾರತ ಏನ ಹೇಳಕ್ ಬರ್ತತೇನ್? ಅದರಂತೆ ಇದ್ದವನ ಬಗ್ಗೆ ಆದ್ರೆ ಹೇಳ್ತೀವಿ, ಇಲ್ಲದವನ ಬಗ್ಗೆ ಹೇಳಂದ್ರೆ ಏನ್ ಹೇಳಮು? ಅದರಂತೆ ಇದ್ದಂತ ನಿನ್ನ ಸ್ವರೂಪದ ಬಗ್ಗೆ ಹೇಳಂದ್ರೆ ಏನಾನ ಹೇಳಬಹುದು. ಇದು ತಿಳಿಲಿಲ್ಲ ಅಂದ್ರೆ ಇನ್ನೊಂದು ರೀತಿ ತಿಳಿಸಬಹುದು. ಈ ಗ್ರಂಥ ಅನುಭವ ಆಗಲ್ಲ ಅಂದ್ರೆ ಇನ್ನೊಂದು ಗ್ರಂಥದಿಂದ ಅನುಭವ ಮಾಡಬಹುದು. ಇಲ್ಲದಂತ ಕಲ್ಪಿತನ ಬಗ್ಗೆ ಹೇಳಂದ್ರೆ ಏನ್ ಹೇಳಮು ಅಂದ್ರೆ ಸುಮ್ಮನೆ ನಾವು ಹೇಳ್ತೀವಂದ್ರೆ ಇದು ದಶರಥ ಪತರಥ ತತರಥ ಅಂದಂಗಂತ. ಇಲ್ಲೋರ್ ಬಗ್ಗೆ ಏನ್ ಹೇಳ್ಬೇಕು? ಸುಳ್ಳು ಹೇಳಿಕಂತ ಹೋಗ್ಬೇಕಲ್ಲ ಅಷ್ಟೆ. ಒಂದು ಊರಾಗ ಒಬ್ಬ ರಾಜ ಇದ್ದ, ಶ್ರೀಮಂತ ರಾಜ. ಅವನದೇನ್ ಪದ್ಧತಿ ಅಂದ್ರೆ ಆ ಊರಲ್ಲಿ ಯಾರಾದ್ರೂ ಭಿಕ್ಷಕ್ಕೆ ಬಂದ್ರೆ, ಬೇಡ್ಲಿಕ್ಕೆ ಬಂದ್ರೆ ಒಂದು ಬೋರ್ಡ್ ಹಾಕಿದ್ದ. ಆ ಶ್ರೀಮಂತ ರಾಜನಲ್ಲಿ ಹೋಗ್ಬೇಕು, ಆತ ಹೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು, ಬೇಕಾದ್ದು ತಗೊಂಡು ಹೋಗ್ಬೇಕು. ಇದು ನೇಮ. ಹಾಗಾಗಿ ಬಹಳ ಮಂದಿ ಭಿಕ್ಷುಕರಿಗೆ ಆಸೆ ನೋಡಿ ಪಾಪ. ರಾಜರು ಕೊಟ್ರೆ, ರೈತ ಕೊಟ್ರೆ ಅರ್ಧ ರೊಟ್ಟಿ ಕೊಡ್ತಾನ, ಒಂದ್ 2 ರೂಪಾಯಿ ಕೊಡ್ತಾರ, ಇಲ್ಲ 5 ರೂಪಾಯಿ ಬಿಂದೆ ಬಹಳ. ದೊಡ್ಡ ರಾಜಗ ಕೊಡ್ತಾರಂದ್ರೆ ಬೇಕಾದ್ ಕೊಡಬಹುದಂತ ಎಲ್ಲ ಹಳ್ಳಿಗಳು ಬಿಟ್ಟು ಮೊದಲು ಅಲ್ಲಿಗೆ ಹೋಗ್ತಿದ್ರು.
ಹೋದಾಗ ಬಾರಿ ಅಂತಿದ್ದ, ಕೂಡಿಸ್ತಿದ್ದ. ಹೇಳ್ತಾನಪ್ಪ. ಹೇಳ್ತಾನ್ರಿ. ರಾಮ ಯಾರು ಅಂತ ಕೇಳಿದ. ಅವನು ಹೇಳ್ದ, ರಾಮ ಸೀತೆಯ ಪತಿ ಅಂದ, ಸೀತೆಯ ಗಂಡ. ಮತ್ತೆ ರಾಮ ತಂದೆ ಹೆಸರೇನಂದ. ರಾಮನ ತಂದೆ ದಶರಥ ಅಂದ. ದಶರಥ ತಂದೆ ಯಾರಂದ. ಆವಾಗ ಅವನು ಪತರಥ ಅಂದ. ಯಾರು? ಪತರಥ. ಇವನ್ ಹೇಳಲ್ಲ. ಇಲ್ಲಿಗೆ ಉತ್ತರ ಕೊಡೋದು. ದಶರಥ ತಂದೆ ಯಾರಂದ್ರೆ ಗೊತ್ತಿಲ್ಲ ಅಂದ್ರು, ಗೊತ್ತಿಲ್ಲ ಅಂದ್ರೆ ಹಂಗೆ ಖಾಲಿ ಊರಂತ ಕಳಿಸ್ಬಿಡೋದು. ಇದೇ ಪ್ರಕಾರ ಇತ್ತು. ಈ ವಿಷಯ ಇನ್ನೊಬ್ಬನಿಗೆ ಗೊತ್ತಾಯ್ತು. ಸ್ವಲ್ಪ ಪಂಡಿತ ಇದ್ದ, ಅವನು ಸ್ವಲ್ಪ ತಿಳಿದವನಿದ್ದ. ನಾನು ಒಂದ್ಸಲ ಹೋಗಮಂತ ಅವನು ಬಂದ. ಅವನಿಗೆ ಇದೇ ಪ್ರಶ್ನೆ ಮಾಡಿದಾಗ ದಶರಥನ ತಂದೆ ಯಾರು ಅಂತ ಎಲ್ಲ ಕೇಳಿದ. ಅವನು ಪತರಥ ಅಂದ. ಪತರಥನ ತಂದೆ ಯಾರಂದ. ಪತರಥನ ತಂದೆ ಕಥರಥ ಅಂದ. ಕಥರಥನ ತಂದೆ ಯಾರು ಅಂದ್ರೆ ಕುತರಥ ಅಂದ. ಹಿಂಗ ಹೇಳಿಕೆ ಅಂತ ಹೋದಂಗೆಲ್ಲ ಅವನಂದ, ನೋಡಪ್ಪ ಎಷ್ಟು ಶಾಣೆ ಇದ್ದೀನೇನು, ಇಲ್ಲಿವರೆಗೂ ಇಂಥ ಉತ್ತರ ಯಾರು ಹೇಳಿಲ್ಲ, ನೀನೇನು ಕೇಳ್ತಿದ್ದಿ ಕೇಳು, ತಗೊಂಡು ಹೋಗಂತ ಹೇಳಿದಂತ ಒಂದು ಬರ್ತದ. ಹಂಗ ಏನ್ ಅರ್ಥ ಅಂದ್ರೇನು? ಸುಳ್ಳು ಹೇಳೋದ್ರಿಂದ ಜಗತ್ತಿನಲ್ಲಿ ನಿನಗೇನಾದರೂ ಸಿಗಬಹುದು. ಸುಳ್ಳು ಹೇಳೋದ್ರಿಂದ ನಿನಗೆ ಆದಾಯ ಆಗಬಹುದು. ಸುಳ್ಳು ಹೇಳೋದ್ರಿಂದ ನಿನಗೇನಾದರೂ ಗೌರವ ಸಿಗಬಹುದು. ಸುಳ್ಳು ಹೇಳೋದ್ರಿಂದ ನಿನಗೇನ ಕೀರ್ತಿ ವಾರ್ತೆ ಸಿಗಬಹುದು. ಸತ್ಯ ಹೇಳುವುದರಿಂದ ನಿನಗೇನು ಸಿಗುವುದಿಲ್ಲ. ಅದಕ್ಕಾಗಿ ಬಹಳ ಮಂದಿ ಸತ್ಯ ಹೇಳಂಗಿಲ್ಲ. ಸತ್ಯ ಗೊತ್ತಿಲ್ಲ ಅಂತಲ್ಲ, ಕರ್ಮ ಹೇಳುವವರಿಗೆ ಸತ್ಯ ಗೊತ್ತಿಲ್ಲ. ದೇವರು ಅಂತ ಹೇಳೋರಿಗೆ ದೇವರ ಬಗ್ಗೆ ಜ್ಞಾನ ಇಲ್ಲೇನವರಿಗೆ? ಬಹಳ ಜ್ಞಾನ ಇಲ್ಲಂತಲ್ಲ, ಆದ್ರೆ ಸತ್ಯ ಹೇಳಿದ್ರೆ ತಮ್ಮದಲ್ಲಿ ನಡೆಯಂಗಿಲ್ಲ. ಅದಕ್ಕಾಗಿ ಸತ್ಯವನ್ನ ಹೇಳಬೇಕಾಗಿತ್ತು ಅಂದ್ರೆ ಅವರು ಮೊದಲೇ ಬರೆದರ ನಿಜಗಣರು ನಿರಾಸೆ. ಕರ್ಣ ಸತ್ಕಲದಲ್ಲಿ ಏನ್ ಹೇಳ್ಯಾರ? ನಿರಾಸೆ ಅದ. ಯಾವನಿಗೆ ಆಸೆ ಇಲ್ಲ, ಆಸೆ ಇಲ್ಲದವನೇ ಈಶಾ ಅಂತ ಒಂದ್ ಕಡೆ ಬರೆದಾರ. ಆಸೆ ಇರಬಾರ್ದು. ಆಮೇಲೆ ಲೋಕದ ಕೀರ್ತಿ ಗೌರವಗ ಅಪೇಕ್ಷೆ ಇರಬಾರದು. ನನ್ನ ಕೊಂಡಾಡ್ತಾರ ಅನ್ನುವಂಥದ್ದು ಇರಬಾರದು, ಅಥವಾ ನನ್ನ ಕೆಡುತ್ತರ ಅನ್ನುವ ಭಾವನೆ ಇರಬಾರದು. ಪಲ್ಲಕ್ಕಿ ಎಷ್ಟು ಸಲ ಎಷ್ಟೊತ್ತು ಹೊರ್ತಾರ್ರಿ? ಪಲ್ಲಕ್ಕಿ ಊರು ಸಮೀಪ ಅರ್ಧ ಕಿಲೋಮೀಟರ್ ಇರುವಾಗ ಹೊತ್ಕೊಂಡು ಹೋಗ್ತಾರ, ಮತ್ತೆ ಅಲ್ಲಿ ಇಳಿಸಿ ಬಿಡ್ತಾರಿಲ್ಲ. ಯಾಕಂದ್ರೆ ಲೋಕದ ನಿಯಮ ಇರದಂಗೆ. ನಿನ್ನ ಅರ್ಧ ಗಂಟೆ ಹೊತ್ಕೊಂಡು ತಿರುಗಾಡಿದ್ರೆ 11 ತಾಸು ನಿನ್ನ ಏನ್ ಮಾಡ್ತಾರ? ಇಳಿಸೇ ಬಿಡ್ತಾರ. ನಿನಗ ಗೌರವ ಸಿಕ್ಕದ್ ಎಷ್ಟು ಅಂದ್ರೆ ಬರೀ ಅರ್ಧ ಗಂಟೆಗಾಗಿ. ಇಷ್ಟೆಲ್ಲವನ್ನ ಸತ್ಯವನ್ನ ನಾವು ಮರೆತು ಅದರ ಅಪೇಕ್ಷೆ ಪಡ್ತೀವಲ್ಲ, ಇದು ನಿಜವಲ್ಲ ಅಂತ. ಅದಕ್ಕಾಗಿ ಉಳ್ಳ ಪರಮಾತ್ಮಕನೋಳು ತೋರಿ ದಡಕ್ಕೆ ತಾನಿಲ್ಲವೇನಪ್ಪ. ಸತ್ಯದಿಂದ ನೋಡಿದ್ರೆ ಕಳ್ಳ ಇಲ್ಲ, ವಿಚಾರದಿಂದ ನೋಡಿದ್ರೆ ಕಳ್ಳ ಇಲ್ಲ. ಅರಂಗ ಗುರುಶಾಸ್ತ್ರಾದಿಗಳ ಸತ್ಯ ಏನ್ ಹೇಳ್ತಾವ ಅದರಿಂದ ನೋಡಿದರೆ ಈ ಕಲ್ಪಿತನಿಲ್ಲ. ನೋಡು, ಕಿತ್ತುಬಿಟ್ರಲ್ಲ ಶಾಸ್ತ್ರದ. ಹಾಗಾಗಿ ಮುಂದೆ ಈ ಕಲ್ಪಿತ ಪುರುಷ ಎಲ್ಲಿವರೆಗೂ ಇವನು ಸತ್ಯ ಅಂತ ತೋರ್ತಾನಂದ್ರೆ ಅದಕ್ಕೆ ಮುಂದ ಹೇಳ್ತಾರ, ಎನಗೀ ಪರಿಯಳು ನೆರೆ ಪೊಷಿಯೆಂದು ತನ್ನ ತಾನರಿಯದ ಮುನ್ನವೇ ನನ್ನಿ ಎಂಬಂತೆ ಎಸೆದಿರ್ಪನು ಅರಿಯೇ, ಬಳಿಕ ನೀನು ನಾನು ಎಂಬುದು ಎಲ್ಲವೂ ಮಿಥ್ಯೆ. ನೋಡು ಮೈತ್ರ,
ಎನಗೆಂ ಎಲ್ಲಿವರೆಗೂ ಈ ರೀತಿಯವಳು ಚೆನ್ನಾಗಿ ಸುಳ್ಳಂತ ಆಗ್ಬೇಕು ನೋಡ್ರಿ. ಮೋಟ ಮರದಲ್ಲಿ ಕಳ್ಳ ಚೆನ್ನಾಗಿ ಸುಳ್ಳು ಇಲ್ಲ ಅಂದಾಗ ಅವನಿಗೆ ಧೈರ್ಯವಂತಿಲ್ರಿ. ಏನು ಅರ್ಧಮರ್ಧ ಆದಾಗ ಬಂತ ಚೆನ್ನಾಗಿ. ಅದರಂತೆ ಇದು ಚೆನ್ನಾಗಿ ತಿಳಿ ಅಂತ ಹೇಳಿದಾಗ ಕಲ್ಪಿತ ಪುರುಷ ಯಾವಾಗ ಹೋಗ್ತಾನ ಅಂದ್ರೆ, ಕಲ್ಪಿತ ಪುರುಷ ನಿನ್ನಲ್ಲಿ ಇಲ್ಲ ಅಂತ ಜ್ಞಾನ ಆಗಬೇಕಾಗಿದ್ರೆ ನಿನ್ನ ಸ್ವಂತ ಜ್ಞಾನದಿಂದ ಆಗೋದಿಲ್ಲ, ಗ್ರಂಥ ಜ್ಞಾನದಿಂದ ಆಗೋದಿಲ್ಲ, ಕಂಠ ಪಾರಾಯಣದಿಂದ ಆಗೋದಿಲ್ಲ. ಎದರಿಂದ ಆಗ್ತದಂದ್ರೆ ಅವರೇ ಹೇಳ್ಯಾರ, ಗುರುಶಾಸ್ತ್ರಾದಿಗಳಿಂದ. ಗುರು ಮತ್ತು ಶಾಸ್ತ್ರ. ಶಾಸ್ತ್ರ ಶಾಸ್ತ್ರ ಹೇಳೋ ಗುರು ಇಲ್ಲ ಅಂದ್ರೆ ಅದನ್ನು ಕೆಲಸ ಇಲ್ಲ. ಗುರು ಆನ ಶಾಸ್ತ್ರ ಹೇಳಂಗಿಲ್ಲ. ಇಲ್ಲಿ ಇವ್ರೇನ್ ಬರ್ತಾರ, ಎರಡು ಬೇಕಂದಲ್ಲ. ಗುರು ಅಂದ್ರೆ ಬ್ರಹ್ಮನಿಷ್ಠತ್ವ, ಶಾಸ್ತ್ರ ಅಂದ್ರೆ ಸ್ತೋತ್ರಿಯತ್ವ. ಇವೆರಡರಿಂದ ಏನಾಗ್ತದಂದ್ರೆ ತಿಳಿಯುವಕ್ಕಿಂತ ಮೊದಲೇ ಇವೆರಡು ಬಿಟ್ಟು ಏನ್ ತಿಳಿದದಲ್ಲ ಅಲ್ಲಿವರೆಗೂ ಸತ್ಯ ಅವನು. ಇವೆರಡರಿಂದ ತಿಳಿದಾಗ ಅವನು ಮಿಥ್ಯವೇ ಎಂದು, ಅಲ್ಲಿ ನೀನು ನಾನು ಎಂಬುದಿಲ್ಲ. ಅದಕ್ಕೆ ಸರ್ಪಭೂಷಣರು ಒಂದು ವಚನದಲ್ಲಿ ಹೇಳಿರಬೇಕು, ನಾನು ನೀನು ಎಂಬುವ ಭೇದವ ಅಳಿದು ತಾನು ಲಿಂಗದಲ್ಲಿ ಉಳಿದ ಶಿವಯೋಗಿ ಸತ್ತು ಪುಟ್ಟುವನೇ ಸರ್ವಜ್ಞಾನ. ಹೇ ಸರ್ವವನ್ನ ಬಲ್ಲಂತವನೇ ಸರ್ವಜ್ಞ, ಎಲ್ಲಾ ಬಲ್ಲವನು. ಅಂಥ ವ್ಯಕ್ತಿ ಹೇಳ್ತಾನ, ಗುರುಶಾಸ್ತ್ರಾದಿಗಳಿಂದ ನಿನ್ನನೇ ತಿಳಿದಾಗ ನಾನು ನೀನೆಂಬ ಭೇದ ಇಲ್ಲ. ಶಿವ ದೊಡ್ಡವನು, ನಾನು ಸಣ್ಣವನು. ಅವನು ಸರ್ವಜ್ಞನು, ನಾನು ಅಲ್ಪಜ್ಞನು. ಅವನು ಕೊಡುವವನು, ನಾನು ಬೇಡುವವನು ಅನ್ನುವ ಭೇದ ಬುದ್ಧಿ ಹೋಗ್ತದ. ಹೋದ್ಮೇಲೆ ಆ ಭೇದ ಎಳೆದ ಮೇಲೆ ಏನು ಉಳ್ಕಂಡ? ಅಭೇದದಲ್ಲಿ ಉಳ್ದ. ಅಭೇದ ಯಾವುದ್ರಿ? ಲಿಂಗ ಮಧ್ಯೆ ಜಗತ್ಸ್ವರಂ. ಅಂಗದಲ್ಲಿ ಭೇದ ಆವಿಲ್ಲ. ಈಗ ಎಡಗೈ ಬಲಗೈ ಭೇದ ಆದ, ಎಡಗಾಲ ಬಲಗಾಲ ಭೇದ ಆದ, ಕಣ್ಣು ಕಿವಿಗೆ ಭೇದ ಆದ, ಎಲ್ಲಾ ಇಂದ್ರಿಯಾದಿಗಳಿಗೂ ದೇಹದಲ್ಲಿ ಭೇದ ಆದಿಲ್ಲ. ಆದರೆ ಈ ಭೇದದ ಅಂಗದಳು ಅಭೇದವಾದ ಲಿಂಗ ಅದಲ್ಲ. ಲಿಂಗ ಅಂದ್ರೆ ನಿನ್ನೆ ಹೇಳಿವ, ಲಯ ಗಮನ ರಹಿತವಾದದ್ದೇ ಲಿಂಗ ಅಂತ. ಲಯ ಇಲ್ಲ, ಗಮನ ಇಲ್ಲ, ಹುಟ್ಟೋದಿಲ್ಲ ಮತ್ತು ಸಾಯೋದಿಲ್ಲ. ಇವೆರಡು ಇಲ್ಲದ ಯಾವುದಾದ ಅದು ಲಿಂಗ. ಆ ಲಿಂಗದಲ್ಲಿ ತನ್ನ ಸ್ವರೂಪದಲ್ಲಿ ತಾನು ಉಳಿದಂತ ಮಹಾತ್ಮರು ಸತ್ತ ಮೇಲೆ ಮತ್ತೆ ಹುಟ್ಟುವರೆ. ಸತ್ತ ಮೇಲೆ ಹುಡ್ತಾರೆ ಏನಂದ್ರೆ ಇಲ್ಲ, ಅವರು ಹುಟ್ಟಿದ್ರೆ ಮತ್ತೆ ಹೆಂಗ್ ಹುಟ್ಟುತ್ತಾರಂದ್ರೆ ಹುಟ್ಟುವುದರಲ್ಲಿ 3 ಭಾಗ ಮಾಡಬೇಕು. ಜಗತ್ತಿನಾಗ ನಾವೆಲ್ಲರೂ ಹುಟ್ಟಿವಿ. ಹಿಂದೆನೂ ಬಹಳ ಮಂದಿ ಹುಟ್ಟೋಗ್ಯಾರ, ಮುಂದಾದ್ರೂ ಬಹಳ ಮಂದಿ ಹುಟ್ಟೋರೆ. ಇಲ್ಲಿ ನಿಲ್ಲಂಗಿಲ್ಲ ಜಗತ್ತು. ಆದ್ರೆ ಇಲ್ಲಿ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಹೋಗುವರು ಒಂದು ಭಾಗ. ನಾವೆಷ್ಟು ಜನ್ಮಲ್ಲಿ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಹೋಗುವಿಲ್ಲ, ಅದು ಒಂದು ಭಾಗ. ಇನ್ನೊಂದು ಬದುಕಿ ಹುಟ್ಟಿ ಕೂಡ ಸತ್ತಂತೆ ಇರುವುದು ಎರಡನೇ ಭಾಗ. ಬಹಳಷ್ಟು ಮಂದಿ ಬದುಕಿ ಸತ್ತಿದಂಗಲ್ಲ. ಏನು ನೀನು ಸಾಯದೆ ಬೇಯಿಸುತ್ತವ, ಯಾಕೆ ಬದುಕಿದ್ದೆ ಅಂದ್ರೆ ಅರ್ಥ ಏನು?
ಬದುಕರು ಕೂಡ ನಿನ್ನ ಹಣೆ ಬರ ಸತ್ತಂಗಂತ. ಏನು ಮಾಡಿದ ಘನ ಕಾರ್ಯ? ಜಗತ್ತಿಗೆ ಬಂದು ಏನು ಮಾಡಿದಪ್ಪ ನೀನು? ಅವರು ಹುಟ್ಟಿದ್ರು ಸತ್ತು ಹೋದ್ರು. ನೀನು ಹುಟ್ಟಿ ಬದುಕರು ಕೂಡ ಸತ್ತಂಗ ನೀವು ಬಾಳೆ ಮಾಡ್ತಿದ್ದಲ್ಲ, ಹೆಣಕ್ ಸಮಾನ ಅಂದ್ರ ಅವ್ರು. ಇದು 2ನೇ ಭಾಗ. ಇನ್ನ 3ನೇ ಭಾಗ ಈ ಹೇಳಿದ್ರು ಸತ್ತು ಪುಟ್ಟುವರೆ, ಅದು 3ನೇ ಭಾಗ. ಅವರು ಸತ್ತು ಬದುಕಿದವರು ಅಂತ. ಜನರ ದೃಷ್ಟಿಯಲ್ಲಿ ಸತ್ತರಿಲ್ಲ, ಆದ್ರೆ ಪುನಃ ಅದೇ ಜಗತ್ತಿನಲ್ಲಿ ಬದುಕ್ಯಾರ ನೋಡ್ರಿ. ಅದಕ್ಕೆ ಉದಾಹರಣೆ ಬಹಳಸ್ತಾವಲ್ಲ, ಏನು ಕೇಳೋದು ಬೇಕಾಗಿಲ್ಲ. ಶರಣರ ಸಂಖ್ಯಾದ ಋಷಿಗಳಾರ ಅಷ್ಟು ದೂರ ಹೋಗೋದು ಬೇಡ. ಈ ಸಿದ್ಧಾರೂಢ ಮಹಾಸ್ವಾಮಿಗಳು ಸತ್ತರ ಬದುಕ್ಯಾರ? ಸತ್ತಿದ್ರು ಕೂಡ ಅವರು ಬದುಕ್ಯಾರ ನೋಡಿ, ಜಗತ್ತಿನಲ್ಲಿ ಬದುಕ್ಯಾರ. ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಸತ್ತಾರ, ಆದ್ರೆ ಇವತ್ತು ಎಲ್ಲರಿಗೆ ಬದುಕ್ಯಾರ. ಬಸವಾನಂದರು ಅವರು ಸತ್ತಾರ, ಆದ್ರೆ ಇವತ್ತು ಬದುಕ್ಯಾರಿಲ್ಲ. ನೋಡು ಮಾನವ, ನೀವು ಹುಟ್ಟಿನ ಮೇಲೆ ಹೆಂಗ್ ಬದುಕು ಅಂದ್ರೆ ಸತ್ರು ಕೂಡ ನೀವು ಬದುಕಿದಂಗಿರಬೇಕು ಜಗತ್ತಿನ ದೃಷ್ಟಿಯಲ್ಲಿ. ಅಂದ್ರೆ ಜಗತ್ತಿನ ದೃಷ್ಟಿಯಲ್ಲಿ ನಮ್ಮ ಬದುಕು ಹೇಗಿರಬೇಕು ಅಂದ್ರೆ, ನಾವು ದೇಹ ಬಿಟ್ಟು ಸತ್ತು ಹೋದ ಮೇಲೆ ಜನ ನಾವು ಬದುಕಿದಂಗ. ಇವತ್ತು ಸಿದ್ಧಾರೂಢರಿಗೆ ತ್ರಿಕಾಲ ಪೂಜಿತಗೊಂಡು ಇವತ್ತ ಏನೇನು ವೈಭವದಿಂದ ನಡೀತೇವಲ್ಲ, ಇದು ಯಾರಿಗುಂಟು ಯಾರಿಗಿಲ್ಲ ರೀ. ಅದಕ್ಕೆ ಅಲ್ಲಿ ಹೇಳಿದ್ರು, ಅವರು ಸತ್ತು ಹುಟ್ಟುವರೆ ಅಂದ್ರೆ 1ನೇ ವಿಚಾರದಲ್ಲಿ ಸತ್ತ ಮೇಲೆ ಹುಟ್ಟಂಗಿಲ್ಲ, ಅವ್ರು ಮೊದಲೇ ಸಾಯಂಗಿಲ್ಲ ಅಂತ ಅರ್ಥ. ಸಾವಲ್ಲ, ಸತ್ರೆ ಹುಟ್ಟಕ್ ಬರ್ತದ, ಸಾಯೋದಿಲ್ಲ ಅಂತ. ನಾವು ಆ ಸಾವನ್ನ ಸಾಯೋದಿಲ್ಲ ಅನ್ನುವಂತ ದೃಢಜ್ಞಾನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಕಷ್ಟಪಡೋದ. ಮತ್ತೆ ಬೇರೆ ಏನು ಇಲ್ಲಿ ಗಳಿಸೋದ ಕಳೆದದ ಏನಾದ್ರೆ ಇಲ್ಲಿ ಅದೊಂದೇ ಮಹಾ ದೊಡ್ಡದು. ಅದು ಗುರುಶಾಸ್ತ್ರಾದಿಗಳಿಂದ ಲಕ್ಷ್ಯ ಇಟ್ಟಿದ್ದಾರೆ. ಹಾಗಾಗಿ ಅವಾಗ ಏನು ಅಂದ್ರೆ, ಆ ಕಳ್ಳರು ಹೋದಂಗ ಕಲ್ಪಿತ ಹೋತು ನೋಡಪ್ಪ, ನೀ ಒಬ್ಬನೇ ಉಳ್ತಿದ್ದಿ ಅಂತ ಹೇಳಿ ಮತ್ತೆ 15ನೇ ನುಡಿಲಿ ಹೇಳ್ತಾರ, ಖುಷಿಯಾಗಿ ತನ್ನಿಂದ ತಾನು ಈ ಜಗ ಇಂತು ಶಿಶುಮುಖೆ ನಿಜ ಸತ್ಯ ಉಳಿಯುವುದು ವಶದು ನೀನು ಅದರಿಂದ ಅವನು ಮತಿಮುಟ್ಟಿ ಭಾವಿಸು ವೇಷ ವಿಭ್ರಾಂತ ನಟನಂತೆ ಅಂತ ಮತ್ತೊಂದು ದೃಷ್ಟಾಂತ ಹೇಳ್ತಾರ ಅವರು. ಚಂದ್ರನಂತ ಯಾವ ಬೆಳದಿಂಗಿನ ಆಹ್ಲಾದಕರವಾದ ಮುಖ ಅದಲ್ಲ, ಅಂಥ ಮುಖವುಳ್ಳ ಸ್ತ್ರೀಯೇ ತನ್ನಿಂದ ತಾನು ಯಾರು ಕಲ್ಪಿತನು ಈ ಜಗತ್ತು ಈ ರೀತಿ ಖುಷಿಯಾಗಿ ಸುಳ್ಳಾಗಲು. ಯಾರಿಂದ ಸುಳ್ಳಾದಿವನು? ತನ್ನಿಂದ ತಾನೇ ಸುಳ್ಳಾತನು. ಹೇಗೆಂದ್ರೆ ಕಲ್ಪಿತ ಅಂದ್ರೆ ಇಲ್ಲಿಯವರೆಗೆ ಏನರ್ಥ ಮಾಡಿವಿ, ದಶಭಾವದಲ್ಲಿ ಈ ಜಗದ್ಭಾವ ದೇಹ ಭಾವ ಅಂತ ಹೇಳ್ಕಂತ ಬಂದ ಭ್ರಮೆ. ಅದರಲ್ಲಿ ಈ ಜೀವ ಮತ್ತು ಈ ಕಲ್ಪಿತ ಎರಡೂ ಮಿಥ್ಯೆಗಳು, ಸುಳ್ಳು. ಜಗತ್ತು ಸತ್ಯ ಅದನ್ರಿ. ನಾವು ಜಗತ್ತು ಸುಳ್ಳಾದ ಜಗತ್ತನ್ನ ಸತ್ಯ ಅಂತ ತಿಳ್ಕೊಂಡು ಜಗತ್ತನ್ನ ಒಪ್ಸಕ ಪ್ರಯತ್ನ ಮಾಡ್ತೇವೆ ನಾವು. ಜಗತ್ತೇನಂತದೇನು, ಅವ್ರೇನಂತಾರೇನು, ಇವ್ರೇನಂತಾರೇನು, ಇವರು ಅವರು ನಾವು ಎಲ್ಲರೂ ಸೇರಿ ಭಗವಂತಗೆ ಸರಿ ಆತೀವೇನು? ನಾವು ಭಗವಂತ ಸಮಾತೀವೇನು? ಆದ್ರೆ ಭಗವಂತಗ ಹೌದನ್ನವಂಗ ವಿಚಾರ ಮಾಡಂಗಿಲ್ಲ, ಜಗತ್ತ ಹೌದನ್ನಂಗ ಬದುಕಬೇಕಂತ ವಿಚಾರ ಮಾಡ್ತೀವಲ್ಲ, ಇದು ಅಜ್ಞಾನಿಗಳ ಜೀವನ.
ಅದಕ್ಕೆ ಅವರು ಹೇಳಿದ್ರು, ಬಲ್ಲವರು ಹೊಸೆದು ಹೌದೆಂದು ಬಣ್ಣಿಪ ವರ್ತನವಿದನು ಬೇಡವನ ಅಭವ ಅಂದ್ರು. ಹೇ ಭಗವಂತ, ನಾನು ನಿನ್ನಲ್ಲಿ ಏನ್ ಬಿಡ್ತೀನಿ? ಏನು ಬಿಡಂಗಿಲ್ಲ. ಕರಿಯನಿತ್ತಡವಲ್ಲೆ ಸಿರಿಯನಿತ್ತಡವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡವಲ್ಲೆ ನಿಮ್ಮ ಶರಣದ ಸುಳ್ಳುಡಿಯ ಅರಗಳಿ ಇತ್ತಡೆ ನಿಮ್ಮ ನೆತ್ತಿ ಕಾರಣ ರಾಮನಾಥ ಅಂದ್ರು. ಎಂಥ ಮಾತು! ಯಾಕಂದ್ರೆ ನೀನು ಕೊಡಬಹುದು, ಆನೆ ಕೊಡಬಹುದು, ರಾಜ್ಯ ಕೊಡಬಹುದು, ಐಶ್ವರ್ಯ ಕೊಡಬಹುದು, ಸಂಪತ್ತು ಕೊಡಬಹುದು, ಎಲ್ಲ ಕೊಡಬಹುದು. ಆದರೆ ನಿನ್ನ ಸಾಕ್ಷಾತ್ಕಾರವನ್ನು ಕೊಡುವಂತ ಶಕ್ತಿ ಆನೆಯಲ್ಲಿಲ್ಲ, ರಾಜನಲ್ಲಿಲ್ಲ, ರಾಜ್ಯ ಸಂಪತ್ತಿನಿಲ್ಲ, ಯಾವ ಭೋಗ ಭಾಗ್ಯದಿಲ್ಲ. ಅದು ಎಲ್ಲಿದೆ ಅಂದ್ರೆ ನಿಮ್ಮ ಎರಡು ಸತ್ಯವಾದ ಮಾತಿನಲ್ಲಿದೆ ನೋಡಂದ್ರು. ಇಲ್ಲದ ಬರೀ ಸತ್ಯವಾದ ಎರಡು ಮಾತು. ಅದು ನನಗ ಕೊಡಂಗಿದ್ರೆ. ಅದಕ್ಕೆ ಯಾರ್ಯಾರು ಏನೇನು ಬೇಡಾರಂತ ಅದು ಬೇಕಾಗಿಲ್ಲ, ನಾ ಬೇಡುವುದನ್ನು ನೀನು ಕೊಡು. ಬೇಡವೇನ ಭವ. ಮತ್ತೆ ಹೇಳಿದವರು ಬೇರೊಂದು ವರವನ್ನಲ್ಲೇನು, ನೀನೇನಾದ್ರೂ ಅದು ತಗೋ, ಇದು ತಗೋ, ಅದು ಬೇಡ, ಇದು ಬೇಡ ಅಂತ ನನ್ನ ಮನವೊಲಿಸುವ ಪ್ರಯತ್ನವನ್ನು ಮಾಡಬೇಡ. ನನಗೆ ಏನ್ ಕೊಡು? ಮುಕ್ತಿ ದೊರೆಯುವ ಸಾಧನವನು ಅಂತ ಹೇಳಿದಂಗ ಇಲ್ಲಿ ಬಾಕಿ ತನ್ನ ಅಧಿಷ್ಠಾನದ ಸ್ವರೂಪ ಸತ್ಯವಾಗ್ಯದ ನೋಡ್ರಲ್ಲಿ. ಅಧಿಷ್ಠಾನ ಯಾವುದ್ರಿ? ಮರ ಅಧಿಷ್ಠಾನ, ಕಳ್ಳ ಆಶ್ರಯ. ಮರದ ಆಶ್ರಯದಲ್ಲಿ ಕಳ್ಳ ತೋರನಿಲ್ಲ, ಆದರೆ ಅಧಿಷ್ಠಾನದಲ್ಲಿ ಮರ ಇಲ್ಲ. ಹೇಗೆ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೇಳಿ ಇಲ್ಲ, ಆದರೂ ತೋರದು ಬಿಟ್ಟಿಲ್ಲ. ಇಲ್ಲದಂತ ಬೆಳ್ಳಿ ಇರುವಂತ ಚಿಪ್ಪಿನಲ್ಲಿ ಹೇಗೆ ತೋರಿತು ಅಂದ್ರೆ ಅದು ನಿನ್ನ ಭ್ರಾಂತಿ ಕಲ್ಪನೆ ಅಂತ ಅಷ್ಟೇ. ಅದರಂತೆ ಇರುವಂತ ಬ್ರಹ್ಮ ಸ್ವರೂಪದಲ್ಲಿ ನೀನಿದ್ದಿ. ಇಲ್ಲದಂತ ಜಗತ್ತು, ದೇಹ, ಭಾವ ಇವೆಲ್ಲ ತೋರ್ತಾವಲ್ಲ, ಅದು ಎದರಿಂದ ಕಾರಣ ಏನಂದ್ರೆ ನಿನ್ನ ಭ್ರಮೆ, ನಿನ್ನ ಭ್ರಾಂತಿ ಅಂತ. ಹಾಗಾಗಿ ಕಳ್ಳನು ಮಿಥ್ಯೆಯೆಂದು ತಿಳಿಯಲು ಮೂಟ ಮರವು ಸತ್ಯವಾಗಿ ಉಳಿತಿಲ್ಲ. ಅವನು ಸುಳ್ಳಂತ ಆದಾಗ ಮೂಟ ಮರ ಸತ್ಯ ಅಂತ ಅದು ಉಳಿತು. ಆ ಕಳ್ಳರು ಉಳಿದಾರೇನು? ಅದ್ರ ಜೊತೆಗೆ ಕಳ್ಳರು ಉಳಿಲಿಲ್ಲ, ಅದ್ರ ಜೊತೆಗೆ ಕಳ್ಳರು ಹೋಗ್ಬಿಟ್ರು. ಹೆಂಗ್ ಹೋದ್ರು? ಮೊದಲೇ ಹೇಳಿಲ್ಲ, ತನ್ನಷ್ಟು ತಾನೇ ಹೋಗಿಬಿಟ್ರು ಅವರು. ತನ್ನಷ್ಟು ತಾನೇ ಹೋಗಿಬಿಟ್ರು ಅವರು. ಅದರಂತೆ ಇಲ್ಲಿ ಕೂಡ ನೀನು ಸತ್ಯವಾಗಿ ಉಳಿಯುವಂತೆ ತಿಳ್ಕೋ. ಹೇಗೆಂದ್ರೆ ಮತಿಮಿಟ್ಟಿ ಭಾವಿಸು ವೇಷ ವಿಭ್ರಾಂತ ನಟನಂತೆ ಅಂತ ಮತ್ತೊಂದು ಮಾತು ಹೇಳಿದರು. ಒಬ್ಬ ವ್ಯಕ್ತಿ ಒಂದು ಪಾತ್ರವನ್ನು ಹಾಕಿದ್ದ, ಆ ಪಾತ್ರದಲ್ಲಿ ಹುಲಿಯ ವೇಷವನ್ನು ಹಾಕಿದ್ದ. ಹುಲಿ ವೇಷ, ಹುಲಿ ಮುಖ, ಹುಲಿ ಬಾಲ, ಹುಲಿ ಚರ್ಮ. ಅವನು 4 ಕಾಲು ಅಂದ್ರೆ 2 ಕಾಲು, 2 ಮುಂದಿನ ಕೈ, 2 ಕಾಲು ಮಾಡಿಕೊಂಡು 4 ಕಾಲಿಂದ ಅಂತ ಹೋಗೋದು. ಅದರಂಗ ಮಾಡಬೇಕಲ್ಲ ವೇಷ, ಯಾಕಂದ್ರೆ ವೇಷಕ್ಕೆ ತಕ್ಕಂತೆ. ಅದರಂತೆ ತಾನು ವೇಷ ಹಾಕಿದಾಗ ಜನರನ್ನ ಅನ್ಸೋದೆ ಹುಡ್ರ ಅಂತ ಹೋಗೋದು. ನೋಡಕ್ ಬಂದ್ರೆ ಹುಡ್ರ ಅಂತ ಹೋಗೋದು ಅಂದ್ರೆ ಪೀಡೆ ಕೊಡ್ತದ, ಕಷ್ಟ ಕೊಡೋದ ಅದು ಕೆಲಸ. ವೇಷ ಹಾಕಿದಲ್ಲ ಮತ್ತೆ. ಆಮೇಲೆ ಕೆಲವು ಕಾಲ ವೇಷ ಹಾಕಿ ಸಾಕಾದ ಮೇಲೆ ಅವನಿಗೆ ಹುಲಿ ವೇಷ ಎಲ್ಲ ಬಿಚ್ಚಿದ ಮೇಲೆ ಅವನಿಗೆ ಏನಾಯ್ತು? ಹುಲಿ ಜ್ಞಾನ ಹೋಯ್ತಲ್ಲ, ನಾನು ಹುಲಿ ಅಲ್ಲ ಅಂತ ತಿಳ್ಕೊಂಡಿಲ್ಲ, ಎಚ್ಚರ ಆಯ್ತಿಲ್ಲ ಅವನಿಗೆ. ಹಾಗೇದಿಲ್ಲ. ಅದರಂತೆ ನಾವು ಕೂಡ ಮನುಷ್ಯರ ವೇಷವನ್ನ ಧರಿಸಿ ಜಗತ್ತಿಗೆ ಬಂದ. ಹುಲಿ ವೇಷ ಹಾಕೊಂಡು ಅವನು ಬಂದ, ಮನುಷ್ಯನ ವೇಷ ಹಾಕೊಂಡು ನಾವು ಬಂದಿವಿ.
ಮನುಷ್ಯನೇ ಅಂತ ತಿಳ್ಕೊಂಡು ನಾವು ಮನುಷ್ಯನಂತೆ ವರ್ತನೆ ಮಾಡಕತ್ತೀವಿ. ಮನುಷ್ಯನಪ್ಪ, ನಾವು ಹುಟ್ಟಿದವನು, ನಾನು ಬೆಳೆಯುವವನು, ನಾ ಬಾಲಕ, ನಾನು ಯೌವನ, ನಾನು ಮುಪ್ಪು, ನಾ ತಂದೆ, ನನ್ನ ಗಂಡ, ನಾ ತಾತ, ನಾನು ಮುತ್ತೆ, ನಂದು ಅದು ನಿಂದಿದು, ನಂದು ಕಸರಣೆ ಅಂದ್ರೆ ಡ್ರಿರ್ ಅಂತ ಹೋಗೋದು, ನಿಂದ ತಾ ಅಂತ ಹೋಗೋದು, ಇದ್ರಾಗ ಕಾಲ ಕಳೆದ್ವಿ. ಯಾವಾಗ ಅಲ್ಲಿ ತನ್ನ ಸ್ವರೂಪ ಆ ಹುಲಿ ನಾನಲ್ಲ ಮನುಷ್ಯ ಅಂತ ಹುಲಿ ವೇಷ ಹಾಕಿದವನಿಗೆ ಹುಲಿಯ ಭ್ರಾಂತಿ ಐತಿ ನೋಡ್ರಿ. ಮಾನವನಾಗಿ ಹುಟ್ಟಿದವನಿಗೆ ನಾನು ಬ್ರಹ್ಮ ಸ್ವರೂಪ ಅಂತ ಯಾವಾಗ ಜ್ಞಾನ ಆಯಿತು, ಆವಾಗ ನಾನು ಜೀವನೆಂಬ ಭ್ರಾಂತಿ ಹೋಯ್ತು, ಬ್ರಹ್ಮನೆಂಬ ಜ್ಞಾನ ಆಯ್ತು ನೋಡ್ರಿ. ಅವೇಶ ಹಾಕಿದಾಗ ಅವನು ಅದ್ರ ಸ್ವಭಾವನೇ ಅದ. ನಾವು ಜೀವಂತ ತಿಳ್ಕೊಂಡಾಗ ನಮ್ಗೆ ಅದೇ ಸ್ವಭಾವ ಇರೋದೆ. ಯಾವಾಗ ಗುರುಶಾಸ್ತ್ರಾದಿಗಳಿಂದ ನೀ ಬ್ರಹ್ಮ ಸ್ವರೂಪ ಅನ್ನುವಂಥ ಜ್ಞಾನ ಯಾವಾಗ ಆಯ್ತು, ಅದೇ ಕ್ಷಣದಲ್ಲಿ ಏನಾದ ನೀನು ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ ಅಂತ ಶಾಸ್ತ್ರ. ಯಾರು ಬ್ರಹ್ಮ ವಿದ್ಯೆಯನ್ನ ತಿಳಿಲಿಕ್ಕೆ ಹೋಗ್ತಾರ ಗುರುಶಾಸ್ತ್ರಾದಿಗಳಿಂದ ಅವರು ಬ್ರಹ್ಮನೇ ಆಗ್ತಾರಂತ ಶಾಸನಗಳವ. ಅಂದಾಗ ನಾವು ವಿಚಾರ ಮಾಡಬೇಕು, ಗುರುಶಾಸ್ತ್ರಗಳಿಂದ ಶಾಸ್ತ್ರ ಕೇಳಿದ ಮೇಲೆ ಮತ್ತೆ ಏನಾಗಬೇಕು, ಬ್ರಹ್ಮನೇ ಆಗ್ಬೇಕು ವಿನ ಮತ್ತೆ ಭ್ರಮೆಗೆ ಒಳಗಾದರೆ ನಮಗಂತ ವಿಶೇಷವಾದಂತ ನರಕ ಲೋಕ ಯಾವುದಿಲ್ಲ. ವಿಶೇಷವಾದ ನರಕ ಅದು ಬಿಡಬೇಡ್ರಿ, ಅದು ಬ್ಯಾರೇನೆ ಅದು. ಹಾಗಾಗಿ ಮಹಾತ್ಮ ಹುಡುಕಂತ ದಯವಿಟ್ಟು ಆ ನರಕ ಲೋಕಕ್ಕೆ ಮತ್ತೆ ಹೋಗ್ಬಾಡ್ರು ಅಂತಾರ ಅವರು. ಹೋಗ್ಬಾಡ್ರಿ, ಈ ಗುರುಶಾಸ್ತ್ರಾದಿಗಳಿಂದ ಉತ್ಪತ್ತಿಯಾದಂತ ಜ್ಞಾನ ಏನಲ್ಲ, ಆ ಜ್ಞಾನದಿಂದ ಎಚ್ಚರ ಆಗೋ ನೀನು. ಏನ್ ಹೇಳ್ತದ ತತ್ವಮಸಿ ಮಹಾವಾಕ್ಯ, ಉಳಿದ ವೇದ ವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ, ನಾನು ಬ್ರಹ್ಮನಿದ್ದೇನೆ, ನಾನು ಬ್ರಹ್ಮನಿದ್ದೇನೆ ಅನ್ನುವಂಥ ಜ್ಞಾನ ಆದಾಗ ನಿನಗೇನಾಯ್ತು, ಜೀವನ ಕಷ್ಟ ಸುಖ ದುಃಖಗಳು ಹೋಳಾದವು. ಅಚ್ಚ ಸುಖಿಯಾಗಿ ನೀನು ಆನಂದದಿಂದ ಇರಕ್ ಬರ್ತದ. ಆ ಆನಂದದಿಂದ ಇರಕ ಯಾವುದು ಬೇಕಾಗಿಲ್ಲ. ಆನಂದ ಇರೋ ಮನುಷ್ಯನಿಗೆ ಎಲ್ಲ ಬೇಕು ನೋಡಿ. ವಿಚಾರ ಮಾಡ್ರಿ ನೀವು. ಆನಂದ ಇಲ್ಲ ಅಂದ್ರೆ ಎಲ್ಲ ಬೇಕಾಗ್ತದ. ಬಾಲಕನಿಗೆ ಒಂದು ಆಟ ಪಾಠ ಸಾಮಾನುಗಳು ಬೇಕಾಗ್ತದ. ಯಾಕ ಆನಂದ ಇಲ್ಲ ಅಂತ ಆಟ ಪಾಠ ಸಾಮಾನು ಆನಂದ ಪಡ್ತಾನೆ. ಮತ್ತೆ ಯೌವನದಲ್ಲಿ ಏನ್ ಕೇಳ್ತಾನ ಅವನು, ಆನಂದ ಇಲ್ಲ ಅಂತ ರತಿ ಸುಖಕ್ಕಾಗಿ ಅನಂತ ವಿಚಾರಗಳು ಬೇಕಂತ ಅಪೇಕ್ಷೆ ಪಡ್ತಾನೆ. ಮತ್ತೆ ಆನಂದ ಇಲ್ಲ ಅಂತೇಳಿ ಮುಪ್ಪ ಅವಸ್ಥೆಯಲ್ಲಿ ಅನಂತ ಚಿಂತೆ ಮಾಡ್ತಾನೆ. ಎದಕ್ಕೋಸ್ಕರ ಅವನು ಚಿಂತೆ ಮಾಡೋದು ಆನಂದಕ್ಕಾಗಿನೇ, ಇವನು ಸುಖ ಬಯಸೋದು ಆನಂದಕ್ಕಾಗಿ, ಇವನು ಆಟದ ಸಾಮಾನು ಕೇಳೋದು ಆನಂದಕ್ಕಾಗಿ. ಆದರೆ ಆನಂದಕ್ಕಾಗಿ ಏನಿಷ್ಟೆಲ್ಲ ಪ್ರಯತ್ನ ಮಾಡಿವಲ್ಲ, ಇವುಗಳಲ್ಲಿ ಆನಂದ ಇಲ್ಲವೇ ಇಲ್ಲ. ಕ್ಷಣಿಕ ಸುಖ ಆದ್ರೂ ಕೂಡ ಕ್ಷಣಿಕ ಏನಾದ ಅಂದ್ರೆ ಅದು ವಿಚಾರ ಮಾಡಲಾರ್ದ ಕ್ಷಣಿಕ ಆಗಿದೆ ನನಗೆ. ಅದು ಇಲ್ಲವೇ ಇಲ್ಲ ಅಂದ್ರಲ್ಲ. ಸುಖವಿಲ್ಲದಿದ್ದೊಡ ಸುಖವು ನಿಶ್ಚಯಿಸಿ, ನಾಯಿ ಎಲಿವಿನಲ್ಲಿ ರಸಾದಂತ ತಿಳ್ಕೊಂಡು ಕ್ಷಣಿಕ ಸುಖದಲ್ಲಿ ಆನಂದ ಆದಂತ ಉಂಟಿವೆ ಅಷ್ಟೇ. ಅದರ ಎಲಿವಿನಲ್ಲಿ ಏವಾಗ ನೋಡಿದ್ರೆ ಇಲ್ಲವೇ ಇಲ್ಲೋ. ಅದರಂತೆ ಕ್ಷಣಿಕ ಸುಖವಾದರೂ ಕೂಡ ಯಾವ ವಿಷಯಾದಿಗಳಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಆನಂದ ಪಡಂತ ಮನುಷ್ಯನಿಗೆ ಮತ್ತೊಂದರ ಅವಶ್ಯಕತೆ ಅವರಿಗೆ ಇರಂಗಿಲ್ಲ, ಲಕ್ಷ್ಯ ಇಡಬೇಕಷ್ಟೆ. ಆನಂದಕ್ಕಾಗಿ ಇವೆಲ್ಲ ಬೇಕಲ್ಲ. ಆ ಆನಂದ ಆದ್ಮೇಲೆ ಮತ್ತೊಂದು ಲಕ್ಷ್ಯ ಯಾಕಿರ್ತದಂತವ್ರಿಗೆ ಯಾವ ಲಕ್ಷ್ಯ ಇಲ್ಲ. ಎಲ್ಲಿರ್ತದ ಲಕ್ಷ್ಯ ಅಂದ್ರೆ ನಿರ್ಲಕ್ಷಣಂ ಸ್ವರೂಪಂ.
ಅವನು ಲಕ್ಷಣಾರಹಿತವಾಗಿ ಭಾವಾತೀತವಾಗಿ ತನ್ನ ಸ್ವರೂಪ ಆನಂದದಲ್ಲೇ ಇದ್ದಾಗ ಆನಂದ ಆದ್ಮೇಲೆ ಇವನು ಯಾಕೆ ಬೇಕಂತ ಬೇಕಾಗದಿಲ್ಲ. ಅದೇ ರೀತಿ ತಾನೇ ಸೃಜಿಸಿ ನೇಣಿನ ಅದರೊಳಗೆ ಅಹಿಯನ್ನು ತಾನೊಮ್ಮೆ ಕಲ್ಪಿಸಿ ಭೀತಿಸಿ ತಾನೇ ತಿಳಿದು ಭೀತಿ ಇಳಿದು ಬಳಿಕ ತನ್ನೆ ತಾನೇ ಪೊದಳವಿರ್ಪ ನರನಂತೆ. ಇದೊಂದು ದೃಷ್ಟಾಂತ ಕೊಡ್ತಾರೆ. ಹೇಗಪ್ಪ ಅಂದ್ರೆ ತಾನೇ ಸೃಜಿಸಿ ಒಬ್ಬ ರೈತ ಇದ್ದ, ಅವನು ಒಕ್ಕಲ್ತನ ಮನುಷ್ಯ ಇದ್ದ. ಮನೆಗ ದನಕರಗಳಿಗೆ ಹಗ್ಗ ಬೇಕಾಗಿತ್ತು. ಹೋದ, ನಾರನ್ನ ತಯಾರು ಮಾಡಿದ, ಹಗ್ಗವನ್ನು ಹೊಸದ ಮೇಲೆ ಅಲ್ಲೇ ಹಗ್ಗವನ್ನು ಬಿಟ್ಟು ಬೇರೆ ಯಾವ್ದು ಕೆಲಸಕ್ಕೆ ಅರ್ಧಕ್ಕೆ ಬಿಟ್ಟು ಹೋದವನು. ಯಾವುದು? ತಾನೇ ಸೃಷ್ಟಿ ಮಾಡಿದ ಹಗ್ಗ. ಮತ್ತೆ ಹೋದವನು ಜಲ್ದಿ ಬರಕ್ಕಾಗಲ್ಲ. ಯಾವಾಗ ಬಂದ? ಒತ್ತಾಗಿ ಬಂದ. ಒತ್ತಂದ್ರೇನು? ಅದು ನಸುಗತ್ತಲು ಬಿಡಬಾರ್ದು ನೋಡ್ರಿ. ಪೂರ್ತಿ ಕತ್ತಲನಾಗಿಲ್ಲ, ಪೂರ್ತಿ ಬೆಳಕನಿಲ್ಲ, ನಸುಗತ್ತಲಾಗಿತ್ತು. ತಾನೇ ಬಂದ, ತಾನೇ ಎಲ್ಲಿ ಕುಂತು, ತಾನೇ ಎಲ್ಲಿ ನಾರ್ತಾಂಡ, ತಾನೇ ಎಲ್ಲಿ ಹಗ್ಗ ಹೊಲ್ದಾನ ಸೌದನ, ಅಲ್ಲೇ ಬಂದು ನೋಡ್ತಾನ. ಅದೇ ಹಗ್ಗದಲ್ಲಿ ಅವನಿಗೆ ಹಾವಾಗಿ ಕಾಣಿತು ನೋಡು. ಬ್ಯಾರ್ಯಾರು ಹೊಸದ ಹಗ್ಗಲ್ಲ, ತಾನೇ ಹೊಸದಾನ. ತಾನೇ ಇಟ್ಟ ಜಾಗದಲ್ಲಿ, ತಾನೇ ಹೊಸಿದ ಜಾಗದಲ್ಲಿ ಅದೇ ಹಗ್ಗದಲ್ಲಿ ಹಾವಾಗಿ ಕಾಣಕತ್ತದೆ. ಕಂಡಾಗ ಏನಾಯ್ತು ಅವನಿಗೆ? ಹಗ್ಗ ನೋಡಿ ಹಾವಿನ ಭ್ರಾಂತಿ ಆಯ್ತು. ಒಮ್ಮೆಲೆ ಹಗ್ಗ ನೋಡ್ದ, ಹಾವಿನ ಭ್ರಾಂತಿ ಆಯ್ತು. ಹಾವಿನ ಭ್ರಾಂತಿ ಅಂದ್ರೆ ಏನಾಯ್ತ್ರಿ? ಭಯ. ಹಾವು ನೋಡಿದ್ರೆ ಎಲ್ಲ ಭಯ ಆಗ್ತದಿಲ್ಲ? ದೂರ ಸರ್ ಅಂತ ಓಡಿ ಹೋಗ್ತೀವಿ ಹಾವು ನೋಡಿದ್ರೆ. ಹಾವಿಗೆ ಅದು ಏನು ಮಾಡಂಗಿಲ್ಲ. ತನ್ನ ಬದುಕಿನ ರಕ್ಷಣೆಗಾಗಿ ಹಾವು ಅಷ್ಟು ದೂರದಿಂದ ಓಡ್ತದ. ಕಾರಣ ಏನು ಭಾಳ ಸಲ ಹೇಳಿನಿ, ಮತ್ತೊಮ್ಮೆ ಹೇಳ್ತೀನಿ. ಹಾವಿಗೆ 4 ರೀತಿಯಿಂದ ಭಯ ಅದ. 4 ಬರ್ಕರ್ ಬೇಕಿದ್ರೆ ಇಲ್ಲ. ಹಾವಿಗೆ ಮನುಷ್ಯನ ಭಯ ಅದ. ನೋಡಿದ್ರೆ ಇವನು ಬಿಡೋದಲ್ಲ, ಕೊಲ್ತಾನ. 1ನೇದು. 2ನೇದ್ದು ಮುಂಗೂಷ ಭಯ ಅದ. ಮುಂಗುಲಿ ಇದ್ದಲ್ಲಿ ಹಾವು ಇರಂಗಿಲ್ಲ. 4ನೇದು ಹದ್ದಿನ ಭಯ ಅದ. ಹಾವನ್ನ ನೋಡಿದ್ರೆ ಹದ್ದು ಬಿಡಂಗಿಲ್ಲ, ಅದರಿಂದ ಭಯ. ಇನ್ನೊಂದು ನವಿಲಂತ. ನವಿಲಿದ್ದ ಜಾಗದಲ್ಲಿ ಹಾವು ಬರದೇ ಇಲ್ಲ. ಯಾಕಂದ್ರೆ ಹಾವಿನ ನೋಡಿದ್ರೆ ನವಿಲು ಬಿಡೋದಿಲ್ಲ, ಕೊಲ್ಲೇ ಬಿಡ್ತಾವ. ಮನುಷ್ಯನಿಗೆ 100 ಮಂದಿ ಪ್ರೇಮಿಗಳಿದ್ದು ಒಬ್ಬನೇ ವೈರಿ ಅಂದ್ರೆ ಎಷ್ಟೋ ದುಃಖ ಆಗ್ತದೆ ನಮಗೆ. ತಪ್ಪಿಸಿಕೊಳ್ಳಕ, ರಕ್ಷಣೆ ಮಾಡೋದಕ್ಕ ಎಷ್ಟು ಪ್ರಯತ್ನ ಮಾಡ್ತೀವಲ್ಲ. ಒಂದು ಹಾವು ಅನ್ನೋದಕ್ಕೆ 4ರ ಭಯದಿಂದ ತಪ್ಪಿಸಿಕೊಂಡು ಬದುಕಬೇಕಾದ್ರೆ ಅದು ಜೀವನ ಹೇಗಿರಬಹುದು ಅಂತ, ಅದು ಬದುಕು ಹೇಗಿರಬಹುದು ವಿಚಾರ ಮಾಡಿ ನೋಡಿದ್ರೆ. ಅದು ಇಷ್ಟು ಜನರಿಂದ ತಪ್ಪಿಸಿಕೊಂಡು ಬದುಕುವಂತ ಪ್ರಯತ್ನ ಅದು ಮಾಡಿದ್ರೆ, ಮನುಷ್ಯ ಹುಡುಕಾಡಿ ಹೊಡೆದು ಕೊಲ್ತಾನಲ್ಲ, ಇದಕ್ಕೇನಂತೀರಿ ಅಂದ್ರೆ ಮಹಾತ್ಮನ ಕರುಣೆವಿರಲಿ ಜೀವರೊಳಂದರ. ನಿಜ ನೋಡ್ರು, ಕರುಣೆ ಇರಲಿ ಜೀವರೊಳು, ನೀತಿ ವಿಧಾನ ಆಗು ಅಂದ್ರೇನು? ಆ ಹಾವಿಗೆ ತಾನು ಬದುಕನ್ನ ಕಟ್ಟಿಕೊಂಡು ಜೀವನ ಮಾಡೋದಕ್ಕೆ ಬಹಳ ಭಯಭೀತಿ ಅದ. ಅಂಥ ಸಂದರ್ಭದಲ್ಲಿ ನಿನಗೆ ಏನು ಮಾಡದೇ ಇದ್ರು ಕೂಡ ಅದನ್ನು ಹುಡುಕಾಡಿ ಕೊಲ್ತಿದ್ದಲ್ಲ ಮಾನವ. ಹಂಗ ಮಾಡ್ಬೇಡಪ್ಪ, ಸ್ವಲ್ಪ ಕರುಣೆ ಇರಲಿ, ಬದುಕಲಿ ಅವನು. ನಿನಗೇನು ಮಾಡ್ಯಾವ, ಆದ್ರೆ ನಿನಗೆ ಕಡಿಲಿಕ್ಕೆ ಬಂದಾಗ ಅದನ್ನು ಬಿಡಬೇಡ. ನೀತಿ ಅದ ಮುಂದ, ನೀತಿ ಇಟ್ಟಿಲ್ಲ, ನೀತಿ ವಿಧಾನ ಆಗು. ನೀತಿಯಿಂದ ಕರುಣೆ ಇಲ್ಲ ಅಂತ ಅರ್ಥ.
ನೀತಿ ಬಿಟ್ಟು ಕರುಣೆ ಅಂದ್ರೆ ಹೋಗ್ಲಿ ಬಿಡು ಪಾಪ ಅಂದ್ರೆ ಹೆಂಗ್ ಬಿಡ್ತದ? ಕೊಲ್ಲಿ ಬಿಡ್ತದ. ಅದಕ್ಕೆ ನಿಜಗುಣರ ಶಾಸ್ತ್ರ ಗವಿ ಇದ್ದಂಗ ಅಂತ ಹೇಳಿಲ್ಲ ನಿನ್ನೆ, ಬಹಳ ಲಕ್ಷ ಇಟ್ಟು ಕೇಳಬೇಕು. ಹಾಗೆ ಹೊಲದ ಮೇಲೆ ಕೆಲವು ಹೊತ್ತು ಆತಗ ಭಯ ಆಯ್ತು, ಭೀತಿ ಆಯ್ತು. ಕೆಲ ಹೊತ್ತಿನ ಮೇಲೆ ಅದನ್ನ ಮಧ್ಯಾಹ್ನ ನಾನು ಇಲ್ಲಿ ಕುಂತು ಹೊಲ್ದಂಗಾಗಿತ್ತು, ಹಗ್ಗ ಬಸ್ದಂಗಾಗಿತ್ತು, ಅದೇ ಜಾಗ ಇತ್ತು ಅಂತ ವಿಚಾರ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಅನಿಸ್ತು. ಹೌದಲ್ಲ, ನಾನು ಹಗ್ಗ ಹೊಸ್ತೆ, ಹಗ್ಗ ಅರ್ಧಕ್ಕೆ ಇಲ್ಲೇ ಬಿಟ್ಟೋದೆ, ಅದೇ ಹಗ್ಗ ಯಾಕೆ ಇರಬಾರ್ದು ಇದು ಅಂತ ವಿಚಾರ ಮಾಡ್ತ ನೋಡ್ರಿ. ಅದೊಂದು ಪದ್ಯ, ಶೋಧನ ಮಾಡಿ ಅಂತಾರಲ್ಲ ಯಾವ್ದು, ಅದ್ರಂಗ ಶೋಧನೆ ವಿಚಾರ ಪ್ರಾರಂಭ ಆಯ್ತು. ಆವಾಗ ಗೊತ್ತಾಯ್ತು, ಸ್ವಲ್ಪ ಅದಕ್ಕೆ ಬೇಕಾದಂತ ಬೆಳಕು ತಗೊಂಡು ಒಂದು ಬಿಡಿಗಿಂದ ಹಿಂಗಿಂಗಂದ ಅದೆಲ್ಲಿ ಸರದಾಡಲ್ಲ. ಆವಾಗ ಗೊತ್ತಾಯ್ತು, ಏ ತಮ್ಮ ಇದು ಸರ್ಪವಲ್ಲ, ಇದು ಹಾವು. ಹಾವಾದ್ರೆ ಎಲ್ಲಿ ಬಂತಲ್ಲಿ? ತಾನೇ ಸೃಷ್ಟಿ ಮಾಡಿದಂತ, ತಾನೇ ವಶದಂತ ಹಗ್ಗದಲ್ಲಿ ತಾನೇ ಭ್ರಾಂತಿಯಿಂದ ಹಾವನ್ನ ಕಲ್ಪನೆ ಮಾಡಿದ ವಿನಃ ಯಾರು ಏನನ್ನು ಮಾಡ್ಯಾರ? ಯಾರಿಲ್ಲ. ಅದರಂತೆ ತಾನು ಒಮ್ಮೆ ಕಲ್ಪಿಸಿ, ತಾನೇ ಭೀತಿಸಿ, ತಾನೇ ತಿಳಿದು ಭೀತಿ ಹೇಳಿತು. ನಿನ್ನ ಪರವಾಗಿ ಇನ್ನೊಬ್ರು ಯಾರನ್ನ ವಿಚಾರ ಮಾಡಿದ್ರೆ ನಿನ್ನ ಭೀತಿ ಓದ್ತದೇನೋ ತಮ್ಮ? ನೀನೇ ವಿಚಾರ ಮಾಡಬೇಕಲ್ಲ. ಅದ್ರಂಗ ತಾನೇ ತಿಳಿದ ತನಗೆ ಭೀತಿ ಹೋಗ್ತದೆ. ಹಾಗೆ ಬಳಿಕ ತಾನೇ ತನ್ನ ತಾನೇ ಪೊದಳ ಮಿರ್ಪ ನರನಂತೆ ಮೊದಲು ದುಃಖಕ್ಕೊಳಗಾದ ಈಗೇನು ತಾನೇ ಸುಖವಾದ ಮನುಷ್ಯನಂತೆ. ದುಃಖಕ್ಕೆ ಒಳಗಾದವನು ಅದೇ ಮನುಷ್ಯ, ಈಗ ಆನಂದಕ್ಕೊಳಪಟ್ಟವನು ಅದೇ ಮನುಷ್ಯ. ಮತ್ತೆ ಇವನು ಯಾಕ ದುಃಖ ಆಯ್ತು ಅಂದ್ರೆ ಭ್ರಾಂತಿಯಿಂದ ದುಃಖ ಆಯ್ತು, ಭ್ರಾಂತಿ ಹೋಯ್ತು, ಸುಖ ಆಯ್ತು. ಅದಕ್ಕೆ ಮೂಲ ಕಾರಣ ಯಾರು? ಬಿಡಬಾರದು. ವಿಶೇಷಣದಲ್ಲಿ ತಾನೇ. ಹಾಗಾಗಿ ಇದು ಆಶ್ಚರ್ಯವಾದ, ಇದೇನ್ಕಂತಾರ, ಆಶ್ಚರ್ಯ ಅಂತರೋ ಏನಂತಾರೋ ಇದು. ಹಾಗಾಗಿ ಮುಂದೆ 17ನೇ ನುಡಿಯಲ್ಲಿ ತನ್ನಳು ಆದ ಅಜ್ಞಾನ ಅದರೆಂದೇ ಸಂಸ್ಕೃತಿಯಂ ನಿಜವೆಂದು ದುಃಖವನೈದಿ ತನ್ನ ನೆರೆದು ದುಃಖವನ್ನು ನೀಗಿ ಕಲ್ಪಿದನು ಉನ್ನತಿಯನ್ನು ತಾನೇ ಪಡೆವನು. ಇಲ್ಲಿ ಅದು ದುಃಖಕ್ಕೆ ಕಾರಣ ಯಾರು? ಸುಖಕ್ಕೆ ಕಾರಣ ಅಂದ್ರೆ ನೀನೇ. ಹೇಗೆ ಅಂದ್ರೆ ಜೀವನು ಏನಾಯ್ತು, ತನ್ನಲ್ಲೇ ತೋರಿದ ಅಜ್ಞಾನದಿಂದ, ತನ್ನ ಮರೆವಿಯಿಂದ, ಭ್ರಾಂತಿಯಿಂದ, ತನ್ನ ಅಜ್ಞಾನದಿಂದ. ಅದಕ್ಕೆ ಕೂಡ್ಲೂರು ಬಸವಲಿಂಗಪ್ಪನವ್ರು ಹೇಳಿದಂಗೆ ಏನು ಹೇಳಲಿ ಎನ್ನ ಅಜ್ಞಾನ ವಶದಿಂದೆ. ನಿನ್ನ ಅಜ್ಞಾನದಿಂದ ನಿನ್ನ ನೀನೇ ಮರೆತಲ್ಲ. ಅಜ್ಞಾನದಿಂದ ನೀನು ಮರೆತದ್ದೆ ಅಂದ್ರೆ ಜ್ಞಾನದಿಂದ ನಿನ್ನ ನೀ ತಿಳಿಬೇಕಷ್ಟೇ. ನಿನ್ನ ಪರವಾಗಿ ಯಾರನ್ನು ತಿಳಿಯಕ್ ಬರ್ತದೆ? ಅದಕ್ಕೆ ಕೆಲವು ಕಾರ್ಯಗಳು ಬೇಡಿಕೆ ಅಂತಾರ. ನಿನ್ನ ಸಲ ಹಿಂಗಾದಾಗ ನಾ ಹಿಂಗ ಅನ್ಕೊಂಡಿದ್ನಪ್ಪ ದೇವರಿಗೆ, ಅಮ್ಮ ನಿನಗೆ ಹಿಂಗಾದ ನಾನು ಹಿಂಗ ಅನ್ಕೊಂಡಿದ್ದೆ ದೇವರಿಗೆ ಅಂತ ಇವೆಲ್ಲ ಬರ್ತಾವ. ನಿನ್ನ ಪರವಾಗಿ ನಾನು ಉಪವಾಸ ಇದ್ದೆ ಅಂತ ಹೇಳಕ್ ಬರ್ತದೆ? ನಿನ್ನ ಸಲ ನಾ ಉಪವಾಸ ಏನಂತಲ್ಲ. ಉಪವಾಸ ಇರ್ಬೇಕಾದ್ರೆ ಅವರವರೇ ಇರಬೇಕು. ನಮ್ಮ ಪರವಾಗಿ ಇನ್ನೊಬ್ಬರು ಉಪವಾಸ ಮಾಡಕ್ ಬರಂಗಿಲ್ಲ. ಅದ್ರಂಗೆ ಇಲ್ಲಿ ಕೂಡ ನಮ್ಮನ್ನು ನಾವು ತಿಳಿಬೇಕಾದ್ರೆ ನಮ್ಮ ಪರವಾಗಿ ಇನ್ನೊಬ್ಬರು ತಿಳಿದ್ರೆ, ಇನ್ನೊಬ್ರು ಉಂಡ್ರೆ ನಮ್ಮ ಹೊಟ್ಟೆ ತುಂಬ್ತದೇನಿ? ಅದಂಗ ಇಲ್ಲಿ ತನ್ನೊಳಾದ ಅಜ್ಞಾನದಿಂದಲೇ ಸಂಸ್ಕೃತಿ, ಈ ಜಗತ್ತು ಸತ್ಯ, ದೇಹ ಸತ್ಯ ಅಂತ ತಿಳಿದು ಆ ದೇಹದಲ್ಲಿರುವಂತ ಪಂಚಮಹಾಭೂತದ ತತ್ವಗಳ ಲಕ್ಷಣಗಳನ್ನ, ಗುಣಗಳನ್ನ ನನುವಂತ ಅನುಭವಿಸಿ ಕಡೆಗೆ ಏನಾಯ್ತು, ಗುರುಶಾಸ್ತ್ರಾದಿಗಳಿಗೆ ಶರಣಾಗತನಾಗಿ
ನಿನ್ನ ನೀ ಅರಿಬೇಕಾದ್ರೆ ಯಾರು ಬೇಕು? ಗುರುಶಾಸ್ತ್ರಾದಿಗಳು ಹೋಗು. ಅರಿದು ತನ್ನ ತಾನು ತಿಳಿದು ದುಃಖವನ್ನು ಕಳೆದು ನಿನ್ನ ನೀ ತಿಳಿದಾಗ ನಿನ್ನ ದುಃಖ ಹೋತ. ಆಗ ನಿನಗೆ ಮೋಕ್ಷ ಅಂದ್ರೇನು? ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಆನಂದವನ್ನು ಪಡೆದು ನಿತ್ಯ ಆನಂದ ಸ್ವರೂಪನಾಗುತ್ತಾನೆ ಎಂಬ ಭಾವ. ಎಂತ ಆನಂದ? ನಿತ್ಯ ಆನಂದ. ನಿತ್ಯ ಅಂದ್ರೆ 3 ಕಾಲದಲ್ಲಿ ಆನಂದ. ಜಾಗ್ರದಲ್ಲಿ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿ. ಆಗಕ್ಕೆ ಬರಂಗಿಲ್ಲ. ಎದ್ದಾಗೀವಿ ಆನಂದಕ್ಕಾಗಿ ಏನೇನೋ ಮಾಡ್ತೀವಿ, ಹಿಂದಲ್ಲಿ ತೆರೆ ಬಂದಾಗ ದುಃಖ ಬರ್ತಾವ. ಆಗಿದೇನು? ಸ್ವಪ್ನದಾಗ ಆಗಿದೇನು? ನಿದ್ರೆಗಾಗಿದೇನು? ಆದ್ರೆ ಇಲ್ಲಿ ಹೇಳ್ತಾರ ನಿತ್ಯ ಆನಂದ. ಜಾಗ್ರದಲ್ಲಿ ಆನಂದ ಆಗ್ಬೇಕು, ಸ್ವಪ್ನದಲ್ಲಿ ಆನಂದ ಆಗ್ಬೇಕು, ನಿದ್ರೆಯಲ್ಲಿ ಆನಂದ ಆಗ್ಬೇಕು. ಅಂದ್ರೆ ಇವು 3 ಅವಸ್ಥೆ. ನಾನಲ್ಲ, ನನವಲ್ಲ ಅಂತ ಯಾವ ತಿಳ್ಕಂತಿದ್ದೆ ಅವಾಗ ನಿತ್ಯ ಆನಂದ ಆಗ್ತದೆ. ಇಲ್ಲದ್ರೆ ಹೆಂಗಾಗ್ತದೆ? ಅದಕ್ಕೆ ಕೊನೆ ನುಡಿಯಲ್ಲಿ ಹೇಳ್ತಾರ, ಇದರಿಂದ ಕೊನೆಗೆ ಏನಾಯ್ತು ನಿನಗಂದ್ರೆ, ಕನ್ನಡಿಯಳು ತೋರ್ಪ ತನ್ನ ಮಿಥ್ಯಾ ರೂಪಿನ್ ನಾಡೇ ತನ್ನನ್ನೇ ಕಾಣುವಂತೆ ಮುನ್ನವೇ ಪುಷಿ ಎನಿಸುವ ಜೀವಾತ್ಮಕನಿಂದೇ ತನ್ನ ತಾನು ಅರಿವನು ಆ ಪರಮಾತ್ಮನು. ಇಲ್ಲಿ ಸಮಾಪ್ತ ಮಾಡಬೇಕಾಗ್ಯದ. ಕನ್ನಡಿಗಳಂದ್ರು, ಕನ್ನಡಿ ಅಂದ್ರೆ ಗೊತ್ತಲ್ಲ, ಅದಕ್ಕೆ ಇನ್ನೊಂದು ಸರಿ ಏನ್ ಕರೀತಾರ? ದರ್ಪಣ ಅಂತ. ದರ್ಪಣ ಅಂದ್ರೆ ಸಂಸ್ಕೃತ, ಕನ್ನಡ ಅಂದ್ರೆ ಕನ್ನಡ ಶಬ್ದ. ಆ ಕನ್ನಡಿಯಲ್ಲಿ ತೋರುವ ತನ್ನ ಸ್ವಕೀಯ ರೂಪ. ನಾ ಕನ್ನಡಿಯಲ್ಲಿ ನೋಡಿದಾಗ ನನ್ನ ಸ್ವಂತ ರೂಪ ಕಾಣ್ತದೋ ಇನ್ನೊಬ್ರದ್ದು ಕಾಣ್ತದ? ಹೆಂಡತಿ ಬಹಳ ಪ್ರೇಮಾಳ ಅಂತೇಳಿ ಆಕೆಂದು ಕಾಣ್ತದ. ಭಾಳ ದಿನ ಆಗ್ಯದ ತವ್ರ ಮನೆಗೆ ಹೋಗಿ ನೋಡಂಗ ಆಗ್ಯದ ಅಂತ ಕನ್ನಡಿಗ ನೋಡು, ಒಳ್ಳೊಳ್ಳೆ ನೀನೇ ಕಾಣ್ತಿದ್ದೀವಿ, ನಿನ್ನ ಹೆಂಡತಿ ಕಾಣಂಗಿಲ್ಲ. ಆಕೆಗಾದ್ರೆ ಅಷ್ಟೇ. ನಾನು ಗಂಡನ ಬಿಟ್ಟು ಭಾಳ ಸಹಿತ ಬಂದು ಗಂಡನ ನೋಡಮಂತ ಕನ್ನಡಿ ಹಾಕಿ, ಈ ಕನ್ನಡ ಇಲ್ಲ, ರತ್ನ ಕನ್ನಡ ನೋಡಿದ್ರೆ ಗಂಡ ಕಾಣಂಗಿಲ್ಲ. ಯಾರು ಕಂಡ್ರು? ನೀನ್ ನೋಡಿದ್ರೆ ನೀನೇ ಕಾಣ್ತಿದ್ದ. ಅದರಂತೆ ಸ್ವಕೀಯ ಮಿಥ್ಯಾ ರೂಪೇಣ ಸುಳ್ಳಾದ ರೂಪ ಇಲ್ಲದ ಕನ್ನಡಿಯಲ್ಲಿ ಸುಳ್ಳಾದ ಇದ್ದೇನೆ. ಕನ್ನಡಗ ನೀನ್ ಇಲ್ಲ, ಆದ್ರೆ ಇದ್ದಂಗ ಇದು ಯಾರು ಅಲ್ಲಗಳಂಗಿಲ್ಲ. ಇದು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೆಯ. ಸ್ವಾನುಭಾವದಲ್ಲಿ ಹಾಗೆ ಕನ್ನಡಿ ತೋರ್ಪ ಮಿಥ್ಯೆಯಾದ ಮುಖದ ಪ್ರತಿಬಿಂಬ ಅಲ್ಲಾದ. ಅದನ್ನ ಯಾಕೆ ಒಳ್ಳೊಳ್ಳೆ ನೋಡ್ತೀವಿ? ಮಿಥ್ಯವಾದ ಆ ಪ್ರತಿಬಿಂಬದಿಂದ ಸತ್ಯವಾದ ನಮ್ಮ ಮುಖ ಕಾಣ್ತದ. ಹೊರಗೆ ನಮ್ಮ ಮುಖ ಭಗವಂತ ಬೆನ್ನು ನಮ್ಮ ಮುಖವನ್ನು ನಮಗ್ ಕಾಣಲಾರ್ದಂಗೆ ಎರಡಿಡ್ತಾನ ಬಂದೋಬಸ್ತ್. ನಮ್ಮ ಬೆನ್ನು, ನಮ್ಮ ಮುಖ. ಮಂದಿ ಮುಖ ನಾವು ನೋಡ್ಬೋದು, ಅವ್ರು ನಮ್ಮ ಮುಖ ನೋಡ್ಬೋದು. ನಮ್ಮ ಮುಖ ನಾವು ನೋಡ್ಕೊ ಹೆಂಗಿವೆ ಅಂತಂದ್ರೆ ಕನ್ನಡಿಗೆ ಹೋಗ್ಬೇಕು. ನಾವು ಕನ್ನಡಿಯಲ್ಲಿ ನಾವು ನೋಡಿದ ಮುಖ ಸುಳ್ಳಾದ ಮುಖದಿಂದ ಏನದ ಸತ್ಯವಾದ ಸ್ವರೂಪ ಮುಖದ ಜ್ಞಾನ ಆಗ್ತದೆ. ನಾ ಹೀಗೇ ಇದ್ದೀನಿ, ಈಗ ಸ್ವಲ್ಪ ಬಿಸಿಲಾಗ ಬಿಡಾಡಿ ಕಪ್ಪಾಗಿನಿ, ಕುಂತಲ್ಲೇ ಕುಂತು ಬೆಳಗಾಗಿನಿ ಅಂತ ಗೊತ್ತಾಗ್ತಾವಲ್ಲ. ಹಾಗೆ ಹೇಗೆ ತಿಳಿಯುತ್ತಾರೋ ಹಾಗೆ ಪರಮಾತ್ಮನು ಕೂಡ ಸುಳ್ಳಾದ ಜೀವನಿಗೆ ಸತ್ಯವಾದ ತನ್ನ ನಿಜವನ್ನು ತಾನೇ ತಿಳಿಯುತ್ತಾನೆಂಬ ಭಾವ. ಯಾರು ಪರಮಾತ್ಮನಾದರೂ ಸುಳ್ಳಾದ ಜೀವನಿಗೆ, ಸುಳ್ಳಾದಿಲ್ಲ, ಈ ಸುಳ್ಳು ಜೀವನ ನೋಡೋದ್ರಿಂದ ಸತ್ಯವಾದ ಪರಮಾತ್ಮನನ್ನು ಕಾಣಕ್ ಬರ್ತದೆ. ಪ್ರತಿಬಿಂಬ
ಯಾರ ಪ್ರತಿಬಿಂಬ? ನಿನ್ನ ಮುಖದ ಪ್ರತಿಬಿಂಬವೇ ಕನ್ನಡಿಯಲ್ಲಿ ಸುಳ್ಳಾಗ್ಯದ. ಆತ್ಮನ ಪ್ರತಿಬಿಂಬವೇ ದೇಹದಲ್ಲಿ ಜೀವನ ಆಗ್ಯದ, ಸುಳ್ಳಾಗ್ಯದ ಅಷ್ಟೆ. ಅದು ಸುಳ್ಳಾದ್ರೂ ಕೂಡ ಸತ್ಯವನ್ನು ತೋರಿಸುತ್ತದ. ಸತ್ಯಮುಖ ತೋರಿಸೋತಿಲ್ಲಲ್ಲಿ. ಅದಕ್ಕೆ ಜೀವ ಸುಳ್ಳಾದ್ರೂ ಕೂಡ ಸತ್ಯವಾದ ಪರಮಾತ್ಮನ ಅನುಭವವನ್ನು ಕೊಟ್ಟು ಹೋಗ್ತದೆ. ಅಂತ ಆತ್ಮನಲ್ಲಿ ಜೀವಾತ್ಮ, ಜೀವತ್ವ ಅಂದ್ರೆ ಇಷ್ಟೇ, ನಾ ಸಾಯ್ತೀನಿ, ಇದು ಬಿಡಬಾಳ ಸಾಯ್ತೀನಿ, ಇದು ನಿರಾಕರಣೆ ಇಲ್ಲ ಅಂತ ಕಿತ್ತು ಹಾಕಿದ್ವಂತರು. ಇದನ್ನ ನಿರೂಪಣೆ ಅಂದ್ರೆ ನಾವು ಈ ಸೂತ್ರದಲ್ಲಿ ಇದೇ ಹೇಳಿದ್ವಿ ನೋಡು ಮೈತ್ರ. ಮತ್ತೆ ಪುನಃ ಹೇಳಿದ್ದನ್ನೇ ಕೇಳಕ್ ಹೋಗ್ಬೇಡ, ಮುಂದಿನ ಕೇಳು. ಹಾಗಾಗಿ ಸೂತ್ರ 13ಕ್ಕೆ ಇದರಲ್ಲಿ ಇಲ್ಲಿವರೆಗೂ 90 ನುಡಿಗಳು ಹೇಳ್ತಾ ಬಂದ್ರು. ನಾಳೆ ದಿನ 14ನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಮತಿಗೆ ಹೊಡೆದಷ್ಟು ನಾವು ವಿಚಾರವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಸದ್ಗುರು ಪಾದಕ್ಕೆ ನುಡಿ ನಮನಗಳನ್ನು ಸಮರ್ಪಿಸಿ ಮಂಗಳವನ್ನ ಹೇಳಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ಅಂಗಲಿಂಗವೇ ಆಯ್ತು ನಿನ್ನಯ ಸಂಘದಿಂದಲಿ ಸೇವೆಗೈದು ಭಂಗವಾಯಿತು ಎನ್ನ ಮನವು, ಮಂಗಲಾಯಿತು ಎನ್ನ ಮನವು. ಮಂಗಳಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ, ಕನ್ನ ತಿಳಿಯುವ ಆಶೆ ಮನದೊಳಗೆ. ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥವರಿಯಲು ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ, ಅವನಿಲ್ಲದಿಲ್ಲ ಅಂಬು ನಡೆಯದೆ ತಿಳಿಯ ಕಳವಲ್ಲ. ಸುಮ್ಮನಾಗದು ತನಗೆ ಮುಕ್ತಿ ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯು ಒಮ್ಮನರೆದು ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ. ತುಂಗಮೈಮಾರೂಢ ಗುರುವಾಗಿ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ನಿಜಗುರು ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ